ಸೀನಿಯರ್ ಆದ್ದರಿಂದ ಮೊದಲು ಮಾತಾಡಿಂದ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಸೊ 2 ಮಾತು ಹೇಳಿ ಮುಂದಕ್ಕೆ ಹೋಗ್ಬಿಟ್ರೆ ಉಳಿದವ್ರಿಗೆಲ್ಲ ಜಾಗ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸೆನ್ಸೇಷನಲ್ ಸಿನಿಮಾಗಳೇ ಬರ್ತಾ ಇರುವಂತಹ ಕಾಲಘಟ್ಟದಲ್ಲಿ ಒಂದು ನವಿರಾದ ಸಂಬಂಧಗಳ ಎತ್ತರವನ್ನು ಹೇಳುವಂತಹ ಮತ್ತು ಸಕಾರಾತ್ಮಕವಾಗಿ ಜೀವನವನ್ನು ತಗೊಳ್ಬೋದು ಅನ್ನೋದನ್ನು ಹೇಳುವಂತಹ, ಮಕ್ಕಳಿಗೆ ಬೇಕಾದಂತಹ ಭವಿಷ್ಯದ ಆಸೆಗಳನ್ನು, ಕನಸುಗಳನ್ನು ಅವರು ಕಾಣಬೇಕಾದ ರೀತಿಯನ್ನು ಹೇಳಬೇಕಾದಂಥ ಒಂದು ಚಿತ್ರ ಆಗಬೇಕಾಗಿತ್ತು. ಆ ದೃಷ್ಟಿಯಲ್ಲಿ ನಮಗೆ ಸಿಕ್ಕಂತಹ ಈ ಒಂದು ಸಣ್ಣ ಅವಕಾಶವನ್ನು ಲತಾ ಜಯಪ್ರಕಾಶ್ ತನ್ನ ಮಗನ ಮುಖಾಂತರ ಅದನ್ನು ಸಾಕ್ಷಾತ್ಕಾರಗೊಳಿಸಿದ್ದಾರೆ. ಅವರಿಗೆ ಮೊದಲು ಆಭಾರ ಮನ್ನಣೆ ಇಡೀ ತಂಡದ ಪರವಾಗಿ. ಆ ಹುಡುಗನ್ನು ಕೂಡ ನಾನು ನನ್ನ ಬಾಬಾ ವರ್ಣ ಅಕಾಡೆಮಿಯ ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ಟ್ರೈನ್ ಮಾಡಿ ನಂತರ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಯಾವುದೇ ಒಂದು ಕೌಶಲ್ಯ ಶಿಕ್ಷಣದ ಜೊತೆಯಲ್ಲಿದ್ದಾಗ ಮಾತ್ರ ಅದು ಉಳಿಯುತ್ತೆ. ಶೈಕ್ಷಣಿಕವಾಗಿ ಬೆಳೀಬೇಕು, ಕಲಿಕೆಯ ಜೊತೆಯಲ್ಲಿ ಬೆಳೀಬೇಕು ಅನ್ನುವಂತಹ ಎಜುಕೇಷನ್ ಇನ್ ಸಿನಿಮಾ, ಸಿನಿಮಾ ಇನ್ ಎಜುಕೇಷನ್ ಅನ್ನುವ ಸ್ಲೋಗನನ್ನು ಹೇಳಿದವನು ನಾನು. ಸೊ ಹಾಗಾಗಿ ಆ ಹುಡುಗ ಅದನ್ನು ಅಲ್ಲಿ ಕಲಿತ ಮೇಲೆ ನಮಗೊಂದು ಧೈರ್ಯ, ಮಾಡ್ಬೋದು ಇವನು ಅಂತ. ನೀವು ನೋಡಿದ ಮೇಲೆ ನೀವೇ ಹೇಳ್ತೀರಿ ಹೇಗೆ ಮಾಡಿದ್ದಾನೆ ಅಂತ. ಮುಖ್ಯವಾಗಿ ಯಾವತ್ತೋ ಒಂದು ದಿವಸ ಈ ಸಿನಿಮಾನ ಅಥವಾ ಈ ಸಿನಿಮಾದ ಒಟ್ಟಾರೆ ನಿರ್ದೇಶನ ಅನ್ನುವಂತಹ ಸಾಮರ್ಥ್ಯವನ್ನು ತೋರಿಸಬೇಕಾಗಿದ್ದು ಸುಮಾರು ಒಂದು 15-20 ವರ್ಷಗಳ ಹಿಂದೆಯೇ ಮಾಡಬೇಕಾಗಿತ್ತು ನಾಗಿಣೀಭರಣ. ಯಾಕಂದರೆ ನಾನು ಮಾಡ್ತಾ ಇದ್ದಾಗ ಜೊತೆಯಲ್ಲಿ ನನ್ನ ಎಲ್ಲ ಕೆಲಸಗಳನ್ನು ಮಾಡ್ತಾ ನನ್ನ ಶ್ಯಾಡೋ ಡೈರೆಕ್ಟ್ರಾಗಿ ಸಾಕಷ್ಟು ಸಲ ಕೆಲಸ ಮಾಡಿದ್ದಾರೆ. ಸೀರಿಯಲ್ಗಳಲ್ಲಂತೂ ಇಲ್ಲ ಅವಳು ಇರ್ತಿದ್ಲು, ಇಲ್ಲ ನಾನಿರ್ತಿದ್ದೆ, ಇಲ್ಲ ಮಠ ಇರ್ತಿದ್ದ, ಹೀಗೆ. ಸೊ ನಿರಂತರವಾಗಿ ನನ್ನ ಎಲ್ಲ ಸೃಜನಶೀಲ ಕೆಲಸಗಳಲ್ಲಿ ನನ್ನ ಹಿಂದಿನ ಒಂದು ಶಕ್ತಿಯಾಗಿ ಕೆಲಸ ಮಾಡಿದವರು, ಹಿಂದೆಯೇ ಒಂದು 20 ವರ್ಷಗಳ ಹಿಂದೆಯೇ ನಿರ್ದೇಶಕರಾಗಬಹುದಾಗಿದ್ದ ಎಲ್ಲ ಇದ್ದಿದ್ದವರು ಕೊನೆಗೂ ಧೈರ್ಯ ಮಾಡಿ ನಾನು ಈಗ ಮಾಡೇ ಬಿಡ್ತೀನಿ ಅಂತ ಮಾಡಿ ಅದನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದಾರೆ. ಎಲ್ರಿಗೂ ಅನ್ನಿಸ್ಬೋದು ಎಲ್ಲ ಸೇರ್ಕೊಂಡು ಏನೋ ಮಾಡ್ತೀನಿ, ಇಲ್ಲ, ಅವ್ರ ಪಾಡಿಗೆ ಅವರು ಅದನ್ನು ಮಾಡಿದ್ದಾರೆ. ಪನ್ನಗ ಸಿನಿಮಾ ಮಾಡುವಾಗಲೂ ನಾನೇನಾದ್ರು ಬಂದಿದ್ದೇನೆ ಆ ಸೆಟ್ಗೆ. ಹಾಗೆ ನಾಗಿಣೀಭರಣ ಅವ್ರು ಮಾಡುವಾಗಲೂ ಸೆಟ್ಗೆ ನನ್ನ ರೋಲಿಗೆ ಮಾತ್ರ ಒಂದು ದಿವಸ ಹೋಗಿದ್ದೆ. ಅದರ್ವೈಸ್ ನಾನು ಡೆಲ್ಲಿಲಿದ್ದೆ. ಡೆಲ್ಲಿನಲ್ಲಿ ಇಂಡಿಯನ್ ಪನೋರಮಾ ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಆಗಿದ್ದೆ. ಹಾಗಾಗಿ 45 ದಿವಸ ಅಲ್ಲೇ ಇರಬೇಕಾಗಿ ಬಂತು. ಒಟ್ಟಿನಲ್ಲಿ ಯಾವುದೇ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆದಾಗ ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೇಕಾದಂತಹ ಒಂದು ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಇತ್ತೀಚೆಗೆ ಅದು ಭಾಳ ಜಾಸ್ತಿನೂ ಆಗ್ತಿದೆ ಅಂತ ನನಗೆ ಅನಿಸುತ್ತೆ. ನಾವು ಭಾಳ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀವಿ, ಭಾಳ ಡಿಫ್ರೆಂಟ್ ನಮ್ಮ ಸಿನಿಮಾ ಅಂತ ಹೇಳ್ತಾ ಇರ್ತೀವಿ. ಅದು ಏನು ಡಿಫ್ರೆಂಟ್ ಅಂತ ಸಿನಿಮಾ ಆದಮೇಲೂ ಗೊತ್ತಾಗೋಲ್ಲ. ಆದರೆ ನಮ್ಮ ಒಳಗಿನ ಹಲವು ತುಡಿತಗಳನ್ನು ಹೇಳೋದಕ್ಕೆ ಕೆಲವು ಸಿನಿಮಾಗಳನ್ನು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಮಾಡ್ತಾಯಿದ್ದಾರೆ. ಮಾರ್ಕೆಟಿಯ ಸಿನಿಮಾ ಬೇರೆ, ಈ ರೀತಿಯ ಸ್ವತಂತ್ರ ನಿರ್ದೇಶನದ ಸಿನಿಮಾಗಳು ಬೇರೆ ಆಗ್ತಾಯಿದೆ. ಒಂದು ಕಾಲಘಟ್ಟ ಇತ್ತು 1970ರ ದಶಕದಲ್ಲಿ ಈ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸೇ ಪ್ಯಾರಲಲ್ ಸಿನಿಮಾದ ಮುಖಾಂತರ ನಂತರ ಮುಖ್ಯವಾಹಿನಿಯ ಸಿನಿಮಾಗಳಿಗೆ ಬಂದಂಥವರು. ಹಾಗಾಗಿ ಇಲ್ಲಿ ಈ ಪ್ರಯೋಗಗಳಿಗೆ ಗಟ್ಟಿಯಾದಂತಹ ಒಂದು ಪ್ರೋತ್ಸಾಹ, ಸಹಾಯ ಮತ್ತು ಒಂದು ರೀತಿಯ ಜನಮನ್ನಣೆ ಸಿಕ್ಕರೆ ಆಗ ನಿಧಾನವಾಗಿ ಇವರೆಲ್ಲರೂ ಕೂಡ ಮುಖ್ಯವಾಹಿನಿಯ ಅದ್ಭುತವಾದ ಕಂಟೆಂಟ್ಗಳನ್ನು ಕೊಡುವಂಥ ಹೆಜ್ಜೆ ಹಾಕ್ತಾರೆ. ಆ ಮಾತು ಸತ್ಯ ಆಗುತ್ತೆ ಅನ್ನೋದು. ಸೊ ಆ ದಿಸೆಯಲ್ಲಿ ಜೀನಿಯಸ್ ಮುತ್ತ ನಾಗಿಣೀಭರಣ ಅವರಿಗೆ ಮುಖ್ಯವಾಹಿನಿಯ ಮೂಲ ಭಾಳ ದೊಡ್ಡ ನಿರ್ದೇಶನದ ಒಂದು ಸಿನಿಮಾನು ಸಿಗಲಿ ಅಂತ ಆಶಿಸ್ತಾ, ಅದರಲ್ಲೂ ನಾನು ಭಾಳ ಒಳ್ಳೆ ರೋಲ್ ಮಾಡೋ ಜಾಗ ಸಿಗಲಿ ಅಂತ ಕೇಳ್ಕೋತಾ, ಇವತ್ತಿನ ಈ ಪ್ರೆಸ್ ಮೀಟ್ಗೆ ಬಂದಿರೋ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ ಯಾವಾಗಲೂ ಮೇಕರ್ಗೂ ಮತ್ತು ನಿಮಗೂ. ಹಾಗಾಗಿ ಆ ಅವಿನಾಭಾವ ಸಂಬಂಧ ಸದಭಿರುಚಿಯತ್ತ ದಿಕ್ಕಿನಲ್ಲಿ ಹೋಗೋ ಹಾಗಾಗಲಿ ಅನ್ನೋ ಮಾತನ್ನು ಹೇಳ್ತಾ, ಜೀನಿಯಸ್ ಮುತ್ತಾಗೆ ಶುಭಾಶಯಗಳನ್ನ ಹೇಳ್ತಾನೆ. ಲತಾಗೆ, ಶ್ರೇಯಸ್ಗೆ, ನಾಗಿಣಿ ಅವರಿಗೆ ಮತ್ತು ಇಡೀ ತಂಡಕ್ಕೆ ಶುಭಾಶಯಗಳನ್ನ ಹೇಳ್ತೇನೆ. ಒಳ್ಳೆಯದಾಗಲಿ. ಸಿರಿಗನ್ನಡಂ ಗೆಲ್ಗೆ.
ನಮಸ್ಕಾರ ಸ್ನೇಹಿತರೆ. ನಾಗಾಭರಣ, ನಾಗಿನಿ ನಮ್ಮೆಲ್ಲರ ಸ್ನೇಹ 70ರ ದಶಕದಿಂದ ಇಲ್ಲಿವರೆಗೂ ಹಾಗೆ ನಡ್ಕೊಂಡು ಬಂದಿದೆ. ನಾನು ನಾಗಾಭರಣ ಅವರ ಒಂದು ಸೀರಿಯಲ್ಲು, ಒಂದು ನಾಟಕ, ಒಂದು ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದ್ದೀನಿ. ಓನ್ಲಿ ನಾಗಾಭರಣ. ಈಗ ನಾಗಿಣಿಭರಣ ಅವರ ಸಿನಿಮಾದಲ್ಲೂ ಕೂಡ ನಾನು ಆ್ಯಕ್ಟ್ ಮಾಡಿರೋದು ಎಷ್ಟು ಖುಷಿ ಆಗ್ತಿದೆ ಅಂದರೆ, ನನಗಿಂತ ಹೆಚ್ಚು ಖುಷಿಪಟ್ಟವರು ಬೇರೆ ಯಾರೂ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು, ಅದೇನೆ ಹೇಳಕ್ಕೆ ಬಂದೆ ಕಣ. 3 ತಂದೆ, ತಾಯಿ, ಮಗ. ಇನ್ನು ಅವನ ಮಗ ರೆಡಿ ಆಗ್ತಾ ಇದ್ದಾನೆ. ಅವನ ಸಿನಿಮಾದಲ್ಲೂ ಮಾಡೋವರೆಗೂ ನಾನು ಇರ್ತೀನಿ. ಎಂಥ ಒಂದು ವಿಭಿನ್ನವಾದ ಪಾತ್ರವನ್ನು ನನಗೆ ಕೊಟ್ಟಿದ್ದಾಳೆ ಅಂತಂತಂದರೆ, ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರಲ್ಲ, ನಾನು ಜೋರು ಮಾಡೋದು ಕೈಯಾಳಿ ಪಾತ್ರ ಅಥವಾ ಗುಳು ಅಂತ ಅಳೋದು ಆ ಥರದ್ದೇ ನೋಡಿರ್ತೀರ. ಆದರೆ ಇವಳು ನನಗೆ ನೀನು ಅದೆಲ್ಲ ನಾನು ಬೇರೆ ಥರ ಪಾತ್ರ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ಬೇರೆ ಥರ, ಅಂದರೆ ಆದಿವಾಸಿ ಅಂತ ಅಂದ್ಕೋಬೇಡಿ, ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ನನ್ನ ಕೈಲಿ ನೋಡಿ ಒಂದೊಂದು ಏನು ಶುಗರ್ ಡೌನ್ ಆಗ್ತಾ ಇದೆ ನಂದು. 9 ಗಂಟೆ ರಾತ್ರಿಲಿ ಆ ಡಾನ್ಸ್ ಮಾಡಿಸಿದ್ದಾರೆ ನಮ್ಮ ಕೈಲಿ. ಎಷ್ಟೊತ್ತು ನಾವು ಎಂಜಾಯ್ ಮಾಡಿದ್ದೀವಿ ಅಂತಂದರೆ ಹಾಗೀಗಲ್ಲ. ಒಂದು ಸಮಾಜಮುಖಿಯಾಗಿ ಸಮಾಜ ತಿದ್ದಬೋದು. ಈ ಚಿತ್ರಗಳಿಂದ ನಾನು ಅಂದ್ಕೊಂಡಿರೋದು ಸಿನಿಮಾದಿಂದ ಸಮಾಜವನ್ನು ತಿದ್ದುವ ಕೆಲಸ ಆಗುತ್ತೆ. ಸಿನಿಮಾ ನೋಡಿ ಎಷ್ಟೊಂದು ಜನ ಬದಲಾಗಿದ್ದಾರೆ ಅಂತ. ಈಗ ಬರ್ತಾ ಇರೋ ಸಿನಿಮಾ ನೋಡಿ ಮಕ್ಕಳೆಲ್ಲ ಏನು ಫೈಟಿಂಗು, ಅದು ಇದು ಕೊಲೆ ಮಾಡೋದು ಅಂದರೆ ಅಂತ ಏನು ಎಂಜಾಯ್ ಮಾಡುತ್ತವೆ. ಅದು ಮನೇಲಿ ಕೂತ್ಕೊಂಡೇ ಎಂಜಾಯ್ ಮಾಡ್ತಾರೆ. ನಾನು ನೋಡ್ತೀನಿ, ಪರವಾಗಿಲ್ಲ, ಹಾಕಿ ಅದು ನನಗೇನು ಭಯ ಇಲ್ಲ ಅಂತ ಅನ್ನೋ ಮಟ್ಟಕ್ಕೆ ಮಕ್ಕಳು ಬೆಳೀತಾ ಇದ್ದಾರೆ. ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋ ಭಯ ಕೂಡ ನಮಗೆ ಸಿನಿಮಾ ರಂಗವನ್ನು ನೋಡಿ ಭಯ ಪಟ್ಕೊಳ್ಳುವಂಥ ಸ್ಥಿತಿ ಕೂಡ ನಮಗೆ ಇದೆ. ಇದು ಯಾವತ್ತೂ ಇದು ಸುಳ್ಳಲ್ಲ, ನಿಜ. ನನ್ನ ಭಾವನೆಯಿಂದ ನನಗನ್ಸಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅದರ ಮಧ್ಯೆ ಒಂದು ಉತ್ತಮವಾದ, ಹೀಗೂ ಇರ್ಬೋದು ಸಮಾಜದಲ್ಲಿ, ಹೀಗೂ ಬದುಕ್ಬೋದು ಅಂತ ಒಳ್ಳೆಯ ಕಥೆಯನ್ನು ಆರಿಸ್ಕೊಂಡು ಅವಳು ಸಮಾಜಮುಖಿಯಾಗಿ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಹೇಗೆ ಬೆಳೆಸಿದ್ರೆ ಅವರು ಹೇಗೆ ಬದಲಾಗ್ತಾರೆ ಅದರ ಬಗ್ಗೆ ಅವಳು ಒಂದು ರಿಸರ್ಚ್ ಮಾಡಿದ್ದಾಳು. ಏನು ಮಾಡಿದಳು, ಮುಂಚೆನೇ ಎಷ್ಟೋ ವರ್ಷಗಳ ಹಿಂದೆಯೇ ಅವಳು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ನಮ್ಮ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರು. ಅವಳಿಗೆ ವಹಿಸ್ಬಿಟ್ಟು ಅವರು ಒಂಥರ ಜವಾಬ್ದಾರಿ ಇಲ್ಲದೆ ಅವರು ಎಂಥದ್ದು ಬಿಳಿಗಿರಿ ರಂಗನ ಬೆಟ್ಟ ಎಲ್ಲ ಸುತ್ತಾಯಿದ್ರು. ನಮ್ಮ ಪ್ರೊಡ್ಯೂಸರು ಸುತ್ತಾಯಿದ್ರು. ಆದರೆ ಎಲ್ಲ ಭಾರವನ್ನು ನಮ್ಮ ನಾಗಿಣಿ ಬಂದ, ಅಂದರೆ ಯಾವ ಕುಂದುಕೊರೆ ಆಗದಂತೆ ನೀವು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವಳು ತುಂಬ ಇದು ಮಾಡಿದ್ರು. ನಾವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದೀವಿ, ಪಾತ್ರವನ್ನು ಎಂಜಾಯ್ ಮಾಡಿದ್ದೀವಿ. ಆಮೇಲೆ ನನಗೆ ತುಂಬ ಆಶ್ಚರ್ಯ ಅಂತ ಅಂದಿದ್ದು, ನಾಗಾಭರಣ ಇಷ್ಟು ದೊಡ್ಡ ಡೈರೆಕ್ಟ್ರು, ಇಷ್ಟು ನ್ಯಾಷನಲ್ ಅವಾರ್ಡು, ಇಂಟರ್ನ್ಯಾಷನಲ್ ಅವಾರ್ಡು, ಅದು ಇದೆಲ್ಲ ಕಲ್ತ್ಕೊಂಡವರು, ಅವರು ತುಂಬ ಓದ್ಕೊಂಡಿರೋರು. ಅಂಥವ್ರಿಗೆ ಒಂದು ಶಾರ್ಟ್ ಇವಳು ಅಲ್ಲೆಲ್ಲೋ ಮೇಲೆ ಹತ್ತಿ ಹೋಗಿ ತೆಗಿಯೋಕ್ಕಾಗಲಿಲ್ಲ. ನನಗೆ ಈ ಶಾರ್ಟ್ ತೆಕ್ಕೊಂಡು ಬಾಪ ಅಂತ ಹೇಳಿದ್ಲು. ನಾಗಾಭರಣ ಅವ್ರು ಬಂದಿದ್ದ ದಿನ, ಅವ್ರ ಪಾಪ ಡೆಲ್ಲಿಯಿಂದ ಬಂದಿದ್ರು, ತಾನೇ ಬಂದು ಇಳಿದಿದ್ರು. ಇವಳು ಬೆಟ್ಟ ಹತ್ತಿಸ್ಬಿಟ್ಟು ಈ ಶಾರ್ಟ್ ತೆಕ್ಕೊಂಡು ಬಾ ಅಂತಂದು. ಇಲ್ಲ, ಇದನ್ನು ಇಲ್ಲಿಂದಲೂ ತೆಗಿಬೋದು ಅಂತ ನಾಗಾಭರಣ ಹೇಳಿದ್ರೆ, ಇಲ್ಲ ನನಗೆ ಹೀಗೆ ಬೇಕು, ಇದೇ ನೀನು ತಗೊಂಡು ಬಾ ಅಂತ ಗಂಡನಿಗೆ ಜೋರು ಮಾಡಿ, ಅಷ್ಟು ದೊಡ್ಡ ಡೈರೆಕ್ಟ್ರಿಗೆ ಜೋರು ಮಾಡಿದ್ಲು. ನಾನು ಹಾಗೆ ಅಂತ ನೋಡ್ತಾ ಇದ್ದೆ. ಒಂದು ಡೈರೆಕ್ಟ್ರಂದರೆ ಅಂಥ ಒಂದು ಕಮ್ಯಾಂಡ್ ಇರಬೇಕು ಅಂತಂದ್ಬಿಟ್ಟು ಆ ನಿಟ್ಟಿನಲ್ಲಿ ಅವಳು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾಳೆ. ಆ ಹುಡುಗನಿಗೆ ಅಭಿನಯ ಅಂದರೆ ಏನು ಮುಂಚೆ ಎಲ್ಲ ಕಲ್ತಿದ್ದೇನೋ ನೀನು, ಹೌದಾ? ಹೌದು, ಮಾಡಿದಂತೆ. ಇವಾಗ ಎಷ್ಟು ಹೆದರ್ಕೊಂಡು ಏನು ಹೆದರ್ಕೊಬೇಡ, ಒಂದು ಇದಾಗಿ ಮಾಡು, ನಿಂಗೆ ಬರುತ್ತೆ, ಎಲ್ಲ ಬರುತ್ತೆ ಅಂತ ಪ್ರೋತ್ಸಾಹ ತುಂಬಿ ಅವನನ್ನು ಒಂದು ಹೀರೋ, ನಮ್ಮ ಸಿನಿಮಾದ ಹೀರೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಥೆನೇ ಹೀರೋ ಅಂತ ಅಂದ್ಬಿಟ್ಟು, ಕತೆ ಒಂದು ಚೆನ್ನಾಗಿದ್ದರೆ ಅದು ತಾನಾಗೇ ನೋಡಿಸ್ಕೊಂಡು ಹೋಗುತ್ತೆ. ಬನ್ನಿ, ವೆಲ್ಕಮ್ ರಾಘು. ಅದು ಚಿನ್ನಾರಿ ಮುತ್ತನ ಜೊತೆಗೆ ಜೀನಿಯಸ್ ಮುತ್ತ ಸೇರಿಕೊಂಡು ಇನ್ನೂ ಒಂದು ಹೆಚ್ಚು ನಮ್ಮ ಚಿತ್ರಕ್ಕೆ ಒಂದು ಏನು ಮೆರುಗನ್ನು ತಂದಿದೆ ಅಂತ ಹೇಳ್ಬೋದು.
ಹೀಗಾಗಿ ಅಲ್ಲಿ ಭಾಗವಹಿಸಿದ ಕಲಾವಿದರು ಮತ್ತು ನಮಗೆ ಸಹಾಯ ಮಾಡ್ತಾ ಇದ್ದಂಥ ಅಸೋಸಿಯೇಟ್ಗಳು, ಅಸಿಸ್ಟೆಂಟ್ಗಳು, ಕ್ಯಾಮ್ರಾಮನ್ ಅವ್ರ ವರ್ಕ್ ಅಂತೂ ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಂಗೀತ ಕಂಟಿನ್ಯೂ ಹಾಡಿರೋದು. ಅವ್ರ ಸಂಗೀತ ನಿರ್ದೇಶಕರ ಹೆಸರು ಎಷ್ಟು ಚೆನ್ನಾಗಿ ಅವರು ಒಂದು ಹಾಡನ್ನು ನಮ್ಮ ಈ ಚಿತ್ರಕ್ಕೆ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ನನಗೆ ತುಂಬ ಇಷ್ಟ ಆಯಿತು. ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ಪರಿಸರವನ್ನು ಮೊದಲನೇದಾಗಿ ನಮ್ಮ ಕರ್ನಾಟಕ ಎಷ್ಟು ಚೆನ್ನಾಗಿದೆ. ನಾವೆಲ್ಲ ಬೇರೆಲ್ಲೋ ಸ್ವಿಟ್ಜರ್ಲ್ಯಾಂಡು ಅಲ್ಲಿ ಇಲ್ಲಿ ಹೋಗ್ತೀವಿ, ಬಟ್ ನಮ್ಮ ಕರ್ನಾಟಕನೇ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಒಂದು ಏರಿಯಲ್ ಆ್ಯಕ್ಟಲ್ಲೇ ಅವಳು ತೋರಿಸಿದ್ದಾಳೆ. ಫಸ್ಟ್ ಶಾಟ್ ಏನು ಚೆನ್ನಾಗಿದೆ ಅಂತಂದರೆ ಬೆಳಗಿರಂಗನ ಬೆಟ್ಟ, ಆ ಕಾಡು, ಆ ನಿಶ್ಶಬ್ದತೆ, ಆ ಜನ, ಅಲ್ಲಿನ ಆದಿವಾಸಿ ಜನಗಳು ಎಲ್ಲವೂ ಚೆಂದ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ನೀವು ನೋಡಿ ಎಂಜಾಯ್ ಮಾಡ್ತಾರೆ. ಅದರಲ್ಲಿ ಯಾವ ಕುಂದು ಕೊರತೆ ಅಯ್ಯೋ ಇದಾಗಬಾರ್ದಾಗಿತ್ತು ಅನ್ನೋ ಇದೇ ಇಲ್ಲ, ಪ್ರಶ್ನೆನೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವೆಲ್ಲರೂ ಮೆಚ್ಚಿ ನಮ್ಮ ಚಿತ್ರವನ್ನು ಗೆಲ್ಲಿಸಬೇಕು. ನಮ್ಮ ಪ್ರೊಡ್ಯೂಸರ್ ಹಾಕಿದ ದುಡ್ಡೆಲ್ಲ ಅವ್ರಿಗೆ ಬಂದುಬಿಟ್ರೆ ಸಾಕಪ್ಪ ದೇವರೇ. ನಮ್ಮ ಹುಡುಗನಿಗೆ ಹಾಗೆ ಯಶಸ್ಸಿನ ಮೇಲೆ ಯಶಸ್ಸು ಸಿಗಲಿ ಅಂತ ನಾನೆಲ್ಲನೂ ಕೋರ್ಕೋತೀನಿ. ಮತ್ತು ಪನ್ನಗ ಅವ್ರ ಬಗ್ಗೆ ಹೇಳಬೇಕು ಅಂತಂದು ಎಲ್ಲಿದ್ದಾರೆ ಪನ್ನಗ ಅವರು ಹಿಂಗೆ ಹಾರ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಪನ್ನಗ ಅವ್ರ ಚಿತ್ರದಲ್ಲಿ ತತ್ಸಮ ತದ್ಭವ ಅಲ್ವಾ, ಅವ್ರ ಚಿತ್ರದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಒಂದು ಹೆಮ್ಮೆ. ನಮ್ಮ ಏನು ಗೆಳೆತನ ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇದೆ, ಹಾಗೆ ನಿರಂತರವಾಗಿರಲಿ, ನಿಮಗೂ ಯಶಸ್ಸು ಸಿಗಲಿ. ಮೊನ್ನೆ ತಾನೇ ನನ್ನ ಫ್ರೆಂಡು ಡಾಕ್ಟ್ರೇಟ್ ತೊಗೊಂಡಿದ್ದಾರೆ. ಸೊ ಅವರಿಗೂ ನನ್ನ ಅಭಿನಂದನೆಗಳು. ಇಬ್ಬರು ಡಾಕ್ಟ್ರು ನಮ್ಮ ಮಧ್ಯೆ ಇದ್ದಾರೆ, ನಮ್ಗೆ ಏನಾದರೂ ಅಂದರೆ ನೋಡ್ಕೋತಾರೆ, ಪರವಾಗಿಲ್ಲ. ಸೊ ಹಾಗಾಗಿ ಪನ್ನಗನಿಗೂ ಡಾಕ್ಟ್ರೇಟ್ ಬರಲಿ ಅಂತ ನಾನು ಆಶಿಸ್ತೀನಿ. ಹೌದು, ಪರಂಪರೆ ಅಂತ ನಮ್ಮ ರಾಘು ಅಂತ ಕೇಳಲೇಬೇಡಿ, ಎಷ್ಟು ಒಂದು ಮುಗ್ಧ ಅಂದರೆ ಅವನು ಮುಗ್ಧ ಚಿನ್ನಾರಿ ಮುತ್ತನ ಆ ಮುಗ್ಧತೆ ಇನ್ನೂ ಹಾಗೆ ಉಳಿಸ್ಕೊಂಡಿದ್ದಾನೆ. ಅವ್ನಿಗೆ ಎಷ್ಟೇ ನೋವು ಇರಲಿ, ಏನೇ ಇರಲಿ, ಬಂದು ಅವನ ಪಾತ್ರಕ್ಕೆ ಏನು ಬೇಕೋ ಅದನ್ನು ಕೊಡೋದನ್ನು ನೀವು ನೋಡಬೇಕಿತ್ತು. ಆ ಸಮಯದಲ್ಲಿ ನಮಗೆ ಒಂಥರ ಸಂಕಟ ಆಗೋದು, ಆದರೆ ಅವನು ಅದೆಲ್ಲ ಹೊರಹಾಕಿ ಅವನು ತನ್ನ ಪಾತ್ರವಾಗಿ ನಿಲ್ತಾ ಇದ್ದ ರೀತಿ ಒಂದು ಆಹಾ ಅಂತ ಅನ್ನಿಸ್ತಾ ಇತ್ತು. ಆ ಮಗುಗೆ ಯಶಸ್ಸು ಸಿಗಲಿ, ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಹಾಗೆ ನಿರೂಪಣೆ ಮಾಡಿದ ಅಶ್ವಿನಿ, ಅನುಷಾ ಲಕ್ಕಣ್ಣ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವ್ರಿಗೂ ಯಶಸ್ಸು ಸಿಗಲಿ. ನೀವೆಲ್ಲ ಇದನ್ನೆಲ್ಲ ಯಥಾವತ್ತಾಗಿ ಹಾಕಿ ಅಂತ ನಾನು ಕೇಳ್ಕೊತೀನಿ. ಅದೇ ನನಗೆ ಈ ಥರ ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಚಿಕ್ಕ ವಯಸ್ಸಿಂದ ತುಂಬ ಟ್ರೈ ಮಾಡಿದ್ದೆ. ಸೊ ನಾಗಿನಿ ಮ್ಯಾಮ್ ತುಂಬ ಥ್ಯಾಂಕ್ಸ್ ಇಂಥ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಮತ್ತು ಸಿನಿಮಾದಲ್ಲೂ ಅಷ್ಟೇ ಎಷ್ಟೊಂದು ತಿದ್ದರು ನನ್ನ, ಮತ್ತು ಎಷ್ಟೊಂದು ಬಿಗ್ ಆ್ಯಕ್ಟರ್ಸಿಂದ ಎಷ್ಟೊಂದು ಕಲಿಯೋಕ್ಕೆ ಸಿಕ್ತು. ಎಷ್ಟೊಂದು ಸರಿ ಹೇಳ್ಕೊಟ್ರು ಮ್ಯಾಮೇ ನನಗೆ ತಪ್ಪು ಮಾಡಿದಾಗೆಲ್ಲ. ಸೊ ಎಷ್ಟೊಂದು ಕಲಿಯೋಕ್ಕೆ ಸಿಕ್ತು ಈ ಮೂವಿಲಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಮೇಯ್ನಾಗಿ ನಮ್ಮ ಅಮ್ಮಗೆ ಥ್ಯಾಂಕ್ಸ್, ಯಾಕಂದರೆ ನನ್ನ ನಂಬಿ ದುಡ್ಡು ಹಾಕಿದ್ದಕ್ಕೆ. ಯಾಕಂದರೆ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ನನ್ನ ಮೇಲೆ. ಸೊ ದುಡ್ಡು ಹಾಕಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಾಪಾಗೆ ಹೋಗಿದ್ದಾಗ ಪನ್ನಗ ಸರು ಮತ್ತು ನಾಗಭರಣ ಸರು ತುಂಬ ಹೇಳ್ಕೊಟ್ರು. ಫಿಲಮ್ ಮತ್ತು ಫ್ರೇಮ್ ವರ್ಕಲ್ಲೆಲ್ಲ ಪನ್ನಗ ಸರ್ ಹೇಳ್ಕೊಟ್ರು, ಮತ್ತು ನಾಗಭರಣ ಸರ್ ಅಷ್ಟು ಆ್ಯಕ್ಟಿಂಗ್ ಬಗ್ಗೆ ಬೇಸಿಕ್ಸ್ ಎಲ್ಲ ತುಂಬ ಹೇಳ್ಕೊಟ್ರು. ಸೊ ಎಲ್ಲ ಹೆಲ್ಪ್ ಆಯಿತು ನನಗೆ ಮೂವಿ ಮಾಡೋದಕ್ಕೆ. ಅದೇ ರಾಘು ಸರು, ಸುಂದರರಾಜ್ ಸರು ಮತ್ತು ಗಿರ್ಜಾ ಮ್ಯಾಮ್ ಎಲ್ಲರ ಜೊತೆ ಮಾಡೋವಾಗ ತುಂಬ ಕಲಿತೆ ನಾನು. ಯಾಕಂದರೆ ನಂಗೆ ಬಯಾಟ್ ಮಾಡ್ತಿದ್ದೆ ಫಸ್ಟು ಸ್ಕ್ರಿಪ್ಟ್ನ, ಆಮೇಲೆ ಅವ್ರನ್ನ ನೋಡಿ ಹೆಂಗೆ ಅರ್ಥ ಮಾಡಿಕೊಂಡು ಆ್ಯಕ್ಟ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡೆ. ಸೊ ಎಲ್ಲ ಹೆಲ್ಪ್ ಆಯಿತು ಎಲ್ಲರ ಜೊತೆ ಮಾಡಿದ್ದು. ಥ್ಯಾಂಕ್ ಯು ಶ್ರೇಯಸ್. गोरु काना रे 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 नारा रारी नारो रे 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 ನಾರಾರಿ ರಾರಿ ರಾರೋ. ಇವತ್ತಿನ ಕಾಲದಲ್ಲಿ ನಾವೆಲ್ಲರೂ ಏನೇ ಕೇಳಿದ್ರು ವಿವರಿಸ್ತೇವೆ. ವಿ ಕೀಪ್ ಆನ್ ಎಕ್ಸ್ಪ್ಲೈನಿಂಗ್, ವಿ ಆರ್ ನಾಟ್ ಎಕ್ಸ್ಪ್ರೆಸ್ಸಿಂಗ್. ವಿವರಿಸ್ತಾ ಇದ್ದೇವೆ, ವ್ಯಕ್ತಪಡಿಸ್ತಾ ಇಲ್ಲ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ನಾಗಿನಿ ಮ್ಯಾಮ್. ಸರ್ ಜೊತೆ ಕೆಲಸ ಮಾಡಿದಾಗ ಇಟ್ ವಾಸ್ ಹೆವಿ ಇಂಟೆಲೆಕ್ಚುಯಲ್ ಅಟ್ಮಾಸ್ಫಿಯರ್. ಎಲ್ಲ ಬುದ್ಧಿಜೀವಿಗಳ ಜೊತೆಗೆ ಕೆಲಸ ಮಾಡಿ ಅದೊಂದು ಅನುಭವ. ಆದರೆ ಅಮ್ಮ ನಿಮ್ಮ ಜೊತೆ ಇನ್ನೋಸೆನ್ಸ್, ದೇರ್ ಇಸ್ ಇಂಟೆಲಿಜೆಂಟ್,
ಇಟ್ಸ್ ಎ ಇನ್ನೋಸೆನ್ಸ್. ಆ ಮುಗ್ಧತೆ ಮತ್ತು ಈ ಚಿತ್ರದಲ್ಲಿ ಕೆಲಸ ಮಾಡಿದಾಗ ಸಿಚುವೇಶನ್ಸು, ಸೀನ್ಸು, ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ಲೇನ್ ಮಾಡೋದು ಒಂದು ಚಿತ್ರದ ಹಂತ ಆದರೆ, ಇಲ್ಲಿ ಚಿತ್ರವನ್ನು ನೋಡ್ತಾ ನೋಡ್ತಾ ಎಮೋಷನ್ಸ್ಗಳು ತಾನೇ ವ್ಯಕ್ತ ಆಗ್ತಾ ಹೋಗುತ್ತೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹರ್. ಯಾಕೆಂದರೆ ಇವತ್ತು ಅರೆಮಾನವ ಸ್ಥಿತಿಲಿ ಇದ್ದೇವೆ. ಯಂತ್ರಗಳು ಮತ್ತು ಮನುಷ್ಯನ ಭಾವನೆಗಳು ಎರಡೂ ಮಧ್ಯೆ ಸೇರ್ತಾ ಇದೆ. ಹೇಗೆ ಫಿಸಿಕಲ್ ಒಬ್ಯಾಸಿಟಿ ಇದೆನೋ, ಎಮೋಷ್ನಲ್ ಒಬ್ಯಾಸಿಟಿ ಕೂಡ ಭಾರತವನ್ನು ಕಾಡ್ತಾ ಇದೆ. ಅಂದರೆ ಭಾವಗಳಲ್ಲಿ ಬೊಜ್ಜು ತುಂಬಿದೆ, ನಾವ್ಯಾರು ವಿವರಿಸ್ತಾ ಇಲ್ಲ. ಸೊ ಕೀಪ್ ಆನ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಸೆಲ್ಫ್ ಪ್ಲೀಸ್ ವಿತ್ ದ ಹೆಲ್ಪ್ ಆಫ್ ಆರ್ಟ್, ಕಲೆಯಿಂದ. ಆ ಕಲೆಯನ್ನು ಬಹಳ ಅದ್ಭುತವಾಗಿ ಅಮ್ಮನವರು ಬಳಸ್ಕೊಂಡಿದ್ದಾರೆ. ಸರ್ಗೆ, ಅಮ್ಮನಿಗೆ ಹಾಗೂ ನಿರ್ಮಾಪಕರಾಗಿರ್ತಂಥ ಲತಾ ಮೇಡಮ್ ಅವರಿಗೆ, ಚಲನಚಿತ್ರದಲ್ಲಿರೋ ಎಲ್ಲ ತಾಂತ್ರಿಕ ವರ್ಗಕ್ಕೂ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತೊಮ್ಮೆ ಥ್ಯಾಂಕ್ಸ್ ಫಾರ್ ಅಲೋಯಿಂಗ್ ಮೀ ಗಿವಿಂಗ್ ಅ ಬ್ಯೂಟಿಫುಲ್ ಕ್ಯಾನ್ವಸ್. ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಯಾನ್ವಸನ್ನು ಕೊಟ್ಟಿದ್ದೀರಿ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಮ್ಯಾಮ್. ಥ್ಯಾಂಕ್ ಯು ಆಲ್. ಎಲ್ರಿಗೂ ನಮಸ್ಕಾರ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ನಾನು ನೆಗೆಟಿವ್ ಶೇಡಲ್ಲಿ ಆ್ಯಕ್ಟ್ ಮಾಡೀನಿ ಇದರಲ್ಲಿ. ಸೊ ನಾವು US ಟೂರ್ ಮಾಡ್ಕೊಂಡು ಬಂದಾಗ ಈ ಸಿನಿಮಾ ತೋರಿಸಿದಾಗ ಎಲ್ಲರೂ ಹೇಳ್ತಾಯಿದ್ರು ಅದರೊಂದು ವಿಲನ್ ರೋಲ್ ಮಾಡಬೇಕು ನೀನು ಅಂತ. ನಾನು ಹೇಳಿದೆ ನಾನು ಥಿಯೇಟರ್ ಮೇಲೆ ಆ್ಯಕ್ಟ್ ಮಾಡೋದ್ರಲ್ಲಿ ತುಂಬ ಸಂತೃಪ್ತನಾಗಿದ್ದೀನಿ. ಸೊ ಸಿನಿಮಾ ಆ್ಯಕ್ಟಿಂಗಿಂತ ಥಿಯೇಟರ್ ನಾನು ಎಂಜಾಯ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ಜಾಸ್ತಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲರೂ ಹೇಳ್ತಾರೆ ವಿ ಆರ್ ವಾಟ್ ವಿ ಕನ್ಸ್ಯೂಮ್ ಅಂತ. ಸೊ ನಾವು ಏನು ನಮ್ಮ ಸುತ್ತಮುತ್ತ ಇದೆಯೋ ಅದನ್ನು ನಾವು ಕನ್ಸ್ಯೂಮ್ ಮಾಡಿ ಅದನ್ನು ನಾವು ಆಗ್ತೀವಿ ಅಂತ. ಸೊ ಆ ಲೆಕ್ಕದಲ್ಲಿ ತೊಗೊಂಡ್ರೆ ನಮ್ಮ ಮಕ್ಕಳಿಗೆ ಯಾವ ಥರ ಸಿನಿಮಾ ತೋರಿಸ್ಬೇಕು, ನಾವು ನಮ್ಮ ಮಕ್ಕಳಿಗೆ ಯಾವ ಥರ ಸಿನಿಮಾ ತೋರಿಸ್ಬೇಕಾ, ಅಂದರೆ ತೋರಿಸ್ಬೇಕು ಅಂದರೆ ಯಾವುದನ್ನು ತೋರಿಸ್ಬೇಕು ಅನ್ನೋ ಒಂದು ಪ್ರಶ್ನೆಗೆ, ಯಾಕೆ ನನಗೊಬ್ಬ ಮಗ ಇದ್ದಾನೆ, ಒಟ್ಟಿಗೆ ಹೋಗಿ ಸಿನಿಮಾ ನೋಡ್ತಿರ್ತೀವಿ ನಾವು. ನನಗೆ ಜಾಸ್ತಿ ಅವನೇ ಸೆಲೆಕ್ಟ್ ಮಾಡ್ತಾನೆ ಯಾವ ಸಿನಿಮಾ ನೋಡ್ಬೇಕು ಇವತ್ತು ನಾವು ಅಂತ, ಟ್ರೈಲರ್ ನೋಡ್ಬಿಟ್ಟು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಯಾವಾಗ ನಾವು ಯಾವ್ದಾರೊಂದು ಸಿನಿಮಾ ನೋಡಬೇಕು, ಯಾವ ಥರ ಸಿನಿಮಾ ನೋಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಥರ ಸಿನಿಮಾ ನೋಡಬೇಕು ಅನ್ನೋದು, ಅಟ್ಲೀಸ್ಟ್ ಮಕ್ಕಳಿಗೆ ಈ ಥರ ಸಿನಿಮಾ ತೋರಿಸ್ಬೇಕು ಅನ್ನೋದು ಹೇಳೋದಕ್ಕೆ ಯಾವುದೂ ಇರಲಿಲ್ಲ ರೀಸೆಂಟ್ ಟೈಮ್ಸಲ್ಲಿ. ಅದು ಜೀನಿಯಸ್ ಮುದ್ದಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮಕ್ಕಳಿಗಾಗಲಿ ಸೊಸೈಟಿಗಾಗಿ ಏನು ಮೆಸೇಜ್ ಕೊಡ್ತೀವಿ, ಯಾವ ಥರದ್ದು ಒಂದು ಅಪ್ಬ್ರಿಂಗಿಂಗ್ ತೊಗೊಂಬರ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಈ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಈ ಸಿನಿಮಾಲಿ ವರ್ಕ್ ಮಾಡಿದ್ದು ಎಸ್ಪೆಷಲಿ ನಮ್ಮ ತಾಯಿ ಜೊತೆ ವರ್ಕ್ ಮಾಡಿದ್ದು. ನಮ್ಮ ತಾಯಿ ಯಾವತ್ತೂ ಪ್ರೊಡ್ಯೂಸರ್ ಆಗಿ ನೋಡಿದ್ದೆ ನಾನು. ಯಾಕೆಂದರೆ ನಮ್ಮ ಮನೇಲಿ ಒಂದು ಸ್ಟ್ರಿಕ್ಟ್ ಬೈಫರ್ಕೇಷನ್ ಇದೆ. ಅಂದರೆ ಮನೆಯಲ್ಲಿ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಮೇಲ್ಗಡೆ ಆಫೀಸ್ಗೆ ಹೋಗ್ತಿದ್ದಂಗೆ ನಮ್ಮ ಅಪ್ಪ ಡೈರೆಕ್ಟರ್ ಆಗ್ತಾರೆ, ನಾನು ಅಸಿಸ್ಟೆಂಟ್ ಆಗ್ತೀನಿ. ಸೊ ನಮ್ಮ ತಾಯಿ ಪ್ರೊಡ್ಯೂಸರ್ ಆಗ್ತಾರೆ. ಸೊ ಅಲ್ಲಿಂದ ಖರ್ಚುಗಳು ಏನಿದ್ರು ನಮ್ಮ ತಾಯಿ ಬಂದು ನೋಡ್ಕೊತಾರೆ. ಅದಕ್ಕೆ ನಮ್ಮ ತಂದೆ ತಲೆ ಹಾಕಲ್ಲ. ಸೊ ನಮ್ಮ ತಂದೆದು ಏನೇ ಒಂದು ಕೆಲಸ ಕ್ರಿಯೇಟಿವ್ ನಡೀತಾ ಇದ್ರು ನಾವು ಅದಕ್ಕೆ ಬದ್ಧರಾಗಿ ಅದನ್ನ ಹೇಗೆ ಅವ್ರು ಹೇಳಿದ್ದು ರೂಲ್ಸ್ನ ಹೆಂಗೆ ಫಾಲೋ ಮಾಡೋದು ಅನ್ನೋದನ್ನ ನಾವು ಪ್ರಿನ್ಸಿಪಲ್ ಆಗಿ ತೊಗೊಂಡೋಗ್ತಾ ಇರ್ತೀವಿ. ಸೊ ಇದರಲ್ಲಿ ನಮಗೆ ಒಂದು ಕರೆಕ್ಟ್ ಬೈಫರ್ಕೇಶನ್ ಆಗೋಗಿತ್ತು. ಸೊ ಫಸ್ಟ್ ಟೈಮ್ ನಮ್ಮ ತಾಯಿ ಬಂದು ಡೈರೆಕ್ಟ್ ಮಾಡ್ಬೇಕಾದ್ರೆ ನಮ್ಮ ತಂದೆ ಆ್ಯಕ್ಟ್ ಮಾಡ್ತಾ ಇತ್ತು, ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದಿದ್ದನ್ನ ಒಂದು ಡಿಫ್ರೆಂಟ್ ಅಟ್ಮಾಸ್ಫಿಯರ್ ನೋಡಿದೆ. ಬಟ್ ಅಗೇನ್ ಹ್ಯಾಟ್ಸ್ ಆಫ್ ಟು ನಮ್ಮಮ್ಮ, ಬಿಕಾಸ್ ನಮ್ಮ ತಾಯಿ ಅಂತ ಹೇಳ್ತಾ ಇಲ್ಲ, ಬಟ್ ಆ ಸೆಟ್ಟಲ್ಲಿ ವರ್ಕ್ ಮಾಡಿರೋದು ನೋಡಿದ್ದೀನಿ. ಯಾವತ್ತಿದ್ರು ಒಂದು ಚಿಲ್ಡ್ರನ್ ಫಿಲ್ಮ್ ಒಂದು ಅಂತ ಹೇಳಿದಾಗ ಒಂದು ಸ್ಟಿಪ್ಯುಲೇಟೆಡ್ ಬಜೆಟ್ ಇರುತ್ತೆ, ಅದಕ್ಕೆ ಅದ್ರ ಪ್ರಕಾರ ವರ್ಕ್ ಮಾಡಬೇಕಾಗಿರುತ್ತೆ. ಸೊ ಅವಾಗೇನು ಅಂತ ಹೇಳಿದಾಗ ಈ ಥರ ಒಂದು ಇಂಡಿಪೆಂಡೆಂಟ್ ಸಿನಿಮಾಗಳಿಗೆ ಎಲ್ಲರೂ ಕೆಲಸ ಮಾಡಬೇಕು. ಇಲ್ಲಾಂದರೆ ಬೇರೆ ಕಮರ್ಷಿಯಲ್ ಸಿನಿಮಾದಾಗ ಅವ್ರವ್ರದ್ದು ವಿಷಯ ಅವರು ಅಷ್ಟು ಮಾತ್ರ ಮಾಡ್ತಾರೆ. ಬಟ್ ಆ್ಯಸ್ ಎ ಇಂಡಿಪೆಂಡೆಂಟ್ ಫಿಲ್ಮ್ ಆದಾಗ ಎಲ್ಲರೂ ಎಲ್ಲ ಕೆಲಸಗಳು ಮಾಡಬೇಕಾಗಿ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವ್ರು ವರ್ಕ್ ಮಾಡಿರೋದು ನೋಡಿದ್ದೀನಿ ನಾನು. ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾಯಿದ್ರು, ಡೈರೆಕ್ಷನ್ ಮಾಡ್ತಾಯಿದ್ರು, ಡೈಲಾಗ್ಸ್ ಕೊಡ್ತಾಯಿದ್ರು, ಕಾಸ್ಟ್ಯೂಮ್ಸ್ ನೋಡ್ಕೊತಾ ಇದ್ರು. ಒಂದು ರೀತಿಲಿ ಆಲ್ರೌಂಡರ್ ಆಗಿ ಎಲ್ಲ ಕಡೆ ಓಡಾಡ್ತಿದ್ದ ಒಂದು ಡೈರೆಕ್ಟರ್ ನಾನು ನೋಡಿದೆ ನಾನು. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ಶಿ ವಾಸ್ ಡೂಯಿಂಗ್ ದಟ್ ಅಂತ. ಹಂಗೆ ನಮ್ಮ ತಂದೆ ಹೇಳ್ದಂಗೆ ನಾವು ಯಾರೂ ತಲೆ ಹಾಕಕ್ಕೆ ಹೋಗಲ್ಲ. ನನ್ನ ಸಿನಿಮಾಗಳಲ್ಲಿ ಯಾವತ್ತೂ ಬಂದು ನಮ್ಮ ತಂದೆ ಯಾವತ್ತೂ ಈ ಥರ ಸೆಟ್ಟಿಗೆ ಬಂದಿದ್ದಿಲ್ಲ, ಕೂತ್ಕೊಂಡಿದ್ದಿಲ್ಲ, ಈ ಥರ ಮಾಡಬೇಕು ಅಂತ ಹೇಳಿದ್ದಿಲ್ಲ. ಅದೇ ರೀತಿಲಿ ನಾವು ಅವ್ರ ಸೆಟ್ಟಿಗೆ ಹೋದಾಗ, ನಮ್ಮ ತಾಯಿ ಸೆಟ್ಗೆ ಹೋದಾಗ ನಾವು ಬರೀ ಆ್ಯಕ್ಟ್ ಮಾಡ್ಕೊಂಡು ಬರ್ತಿದ್ದು ಹೊತ್ತು ನಾವು ಯಾವತ್ತೂ ಹೋಗಿ ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಂಡಿದ್ದಿಲ್ಲ. ಬಟ್ ಅವ್ರು ಮಾಡೋ ಕೆಲಸನ ನೋಡಿ
ಅವ್ರು ಮಾಡ್ತಾ ಇದ್ದಿದ್ದ ವರ್ಕ್ನ ನೋಡಿ ಐ ಫೆಲ್ಟ್ ವೆರಿ ಪ್ರೌಡ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮಾ, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ದ ಎಂಟೈರ್ ಟೀಮ್. ಆ್ಯಂಡ್ ಮೇಡಮ್, ನೀವು ಸಪೋರ್ಟ್ ಮಾಡಿದ್ದಕ್ಕೆ, ಈ ಸಿನಿಮಾನ ಇವತ್ತು ತೊಗೊಂಬರೋದಕ್ಕೆ, ನಮ್ಮ ಅಮ್ಮಂಗೆ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಮೊದಲನೇದಾಗಿ ನನ್ನ ಗುರು ಆದ ಟಿ.ಎಸ್. ನಾಗಾಭರಣ ಸರ್ ಮತ್ತು ನನ್ನ ಗುರು ಆದ ರಾಣಿ ಅಮ್ಮಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಚಿತ್ರ ಒಂದು ಜೀನಿಯಸ್, ಯಾವ ರೀತಿ ಜೀನಿಯಸ್ ಮುತ್ತ ಇಡೀ ಚಿತ್ರ ಇದೆ. ಆ ಚಿತ್ರದಲ್ಲಿ ನಮ್ಮಮ್ಮ ಜೀನಿಯಸ್ ಆಗಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ನಾನು ಅದರಲ್ಲಿ ಒಂದು ಪಾರ್ಟ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ನನಗೂ ತುಂಬ ಖುಷಿ ಇದೆ. ಈ ಚಿತ್ರನ ಎಲ್ಲ ಡಾಕ್ಟರ್ಸ್ ಎಸ್ಪೆಷಲಿ ನೋಡಬೇಕು. ಯಾವ ರೀತಿ ಒಂದು ವೈದ್ಯಕೀಯ ವೃತ್ತಿಲಿ ಇರಬೇಕಾಗುತ್ತೆ, ಯಾಕಂದ್ರೆ ನಾವು ಅವ್ರನ್ನೇ ದೇವರು ಅಂತ ಹೇಳ್ತೀವಿ. ಸೊ ಯಾವ ರೀತಿ ಈ ಮುತ್ತ ತನಗೇನು ಇಲ್ಲದೆ ಇದ್ರೂ ಕೂಡ ಅವನ ಜೀನಿಯಸ್ನ ಉಪಯೋಗಿಸ್ಕೊಂಡು ಎಲ್ಲನೂ ನಿಭಾಯಿಸ್ತಾ ಹೋಗ್ತಾನೆ. ಸೊ ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಭರಣ್ ಸರ್ ಅವ್ರಿಗೆ ನಾನು ಭಾಳ ಆಭಾರಿ. ಅವರ ಪ್ರತಿಯೊಂದು ಯಶಸ್ಸಿನಲ್ಲಿ ನನ್ನನ್ನು ಸೇರಿಸ್ಕೊಳ್ತಾರೆ. ಇಡೀ ತಂಡದಲ್ಲಿ ನಾನು ಒಬ್ಬನಾಗಿ ಅವಕಾಶ ಮಾಡಿಕೊಟ್ಟಂಥ ರಾಣಿ ಮಾಜಿಯವರಿಗೆ ನಾನು ಭಾಳ ಆಭಾರಿಯಾಗಿದ್ದೇನೆ. ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಇಡೀ ಸಿನಿಮಾದಲ್ಲಿ 3 ತಲೆಮಾರನ್ನ ನೋಡ್ತೀವಿ ನಾವು. ಅಲ್ಲಿ ಅಮ್ಮ ಇದ್ದಾರೆ, ಲೀಡ್ ಮಾಡಿದವರು ಅವರೇನೆ ಇಡೀ ಸ್ಟಾರ್ ಕಾಸ್ಟ್ನ. ಆಮೇಲೆ ನಮ್ಮ ವಿಜಯ ರಾಘವೇಂದ್ರ ಸರ್ ಅವರಿದ್ದಾರೆ. 31 ವರ್ಷದಿಂದ 1993ರಲ್ಲಿ ಚಿನ್ನಾರಿ ಮುತ್ತ ಬಂದಿತ್ತು. ಇವತ್ತಿಗೆ 31 ವರ್ಷ ಆಯಿತು. ಆವತ್ತಿನ ಮುತ್ತ ಇವತ್ತಿಲ್ಲಿದ್ದಾರೆ. ಇದನ್ನು ಭಾಳ ಸಮರ್ಥವಾಗಿ ಮುಂದಿನ ಮುತ್ತನಿಗೆ ವರ್ಗಾಯಿಸಿದ್ದಾರೆ. ಇಡೀ ಸಿನಿಮಾ ನೋಡ್ತಾ ಇದ್ರೆ ನಿಮಗೆ ಇದು ಸಿನಿಮಾ ಅಂತ ಅನ್ಲಿಕ್ಕಿಂತ ಹೆಚ್ಚಾಗಿ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ, ನಮ್ಮ ಬದುಕನ್ನು ಮತ್ತೊಮ್ಮೆ ನೋಡ್ತಾ ಇದ್ದೀವೇನೋ ಅಂತ ಅನ್ನೋ ರೀತಿಲೇ ಇದೆ. ಸಾಮಾನ್ಯವಾಗಿ ಒಂದು ಮಾತು ಹೇಳ್ತೇವೆ, ಸರಳ ಜೀವನ, ಉನ್ನತ ಚಿಂತನೆ, ಈ ಥರದ್ದೆಲ್ಲ ಮಾತುಗಳು ಹೇಳ್ತಾ ಇರ್ತವೆ. ಅದು ಬರೀ ಕೋಟ್ ಮಾತ್ರ ಅಲ್ಲ. ಈ ಸಿನಿಮಾ ನೋಡಿದ್ರೆ ನಮಗನ್ಸುತ್ತೆ ಅದು. ಇಡೀ ಸಿನಿಮಾ ನಾವು ನಾಡಿನಿಂದ ಅಮೆರಿಕಾಗೆ ಹೋದಂಥ ಸಂದರ್ಭದಲ್ಲಿ ನಮಗೆಲ್ಲ ಅನಿಸೋದೇನಪ್ಪ ಅಂತಂದರೆ, ನಮ್ಮ ನಾಡಿನ ಸಾಂಸ್ಕೃತಿಕ ರಾಯಭಾರಿಯಾಗಿ ಈ ಸಿನಿಮಾ ವಿದೇಶದಲ್ಲಿ ತನ್ನ ಕನ್ನಡದ ಕಂಪನ್ನು ಬೀರಿದೆ ಅಂತ ಅನ್ನೋದು ಇಲ್ಲಿ ನೆನಪು ಮಾಡ್ಕೊಳ್ಬೇಕು. ಇಲ್ಲಿ ರಾಣಿ ಮಾಜಿ ಬಗ್ಗೆ ಹೇಳುವಂಥದ್ದು ಭಾಳಷ್ಟಿದೆ. ಯಾಕೆಂತಂದರೆ ಭರಣ್ ಸರ್ ಅವ್ರಿಗೂ ಅಮ್ಮ ಜೊತೆಗೆ ನಾನು 5 ದಶಕಗಳಿಂದ ಇದ್ದೇನೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾನು ಅವ್ರ ಜೊತೆಗೆ ಕಳೀತಾ ಬಂದಿದ್ದೇನೆ. ಭಾಳ ಸಂತೋಷ ಆಗುತ್ತೆ. ಸರ್ ಅವರು ಹೇಳಿದಾಗೇ ಅಮ್ಮ ಭಾಳ ಹಿಂದೆನೇ ನಿರ್ದೇಶನ ಮಾಡುವಂತಹ ಎಲ್ಲ ರೀತಿ ಸಾಮರ್ಥ್ಯ ಇದ್ದರೂ ಕೂಡ ಅದನ್ನು ಮುಂದಾಕೊಳ್ತಾ ಬಂದರು. ಈಗಲೂ ಕೂಡ ಅದು ಮುಂದಾಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆಗಲೇಬೇಕಾದಂಥ ಒಂದು ಅನಿವಾರ್ಯತೆ ಬಂದುಬಿಡ್ತು. ಲತಾ ಮೇಡಮ್ ಅವ್ರು ಬಂದರು. ಅವರಿಬ್ಬರ ಒಂದು ಸ್ನೇಹ ಸಂಬಂಧ ಅದು ಭಾಳ ಅಪರೂಪವಾದ ಸಿನಿಮಾವನ್ನು ಕೊಟ್ಟಿದೆ. ಈ ಸಿನಿಮಾ ಬೇರೆ ಬೇರೆ ವಿಷಯದಿಂದ ನಾವು ಮಾತಾಡೋದಾದರೆ, ಬದಲಾಗಿ ಸಿನಿಮಾ ಮಾಡೋದ್ರ ಬಗ್ಗೆನೇ ಹೇಳೋದಾದರೆ, ಯಾಕೆಂದರೆ ಇವತ್ತು ಬಹಳ ದುಂದುವೆಚ್ಚ ಆಗ್ತಾ ಇದೆ. ಆ ರೀತಿ ನಾವು ತೊಗೊಳ್ತಾ ಹೋದರೆ ಒಂದು ಮಕ್ಕಳ ಸಿನಿಮಾವನ್ನು ಎಷ್ಟು ಚೆನ್ನಾಗಿ ಒಂದು ಆರ್ಥಿಕ ನೀತಿಯನ್ನು ಇಟ್ಕೊಂಡು ಭಾಳ ಸುಂದರವಾಗಿ ಈ ಸಿನಿಮಾವನ್ನು ತಂದಿರುವಂಥದ್ದು. ಮತ್ತು ಸಂಗೀತ ನೋಡಿ, ನಾನು ನಿಜವಾಗ್ಲೂ ಬಾಪು ಅವ್ರ ಬಗ್ಗೆ ಹೇಳಬೇಕು ಒಂದು ಮಾತನ್ನು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ದೊಡ್ಡ ಸಂಗೀತಗಾರರು, ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯೆಲ್ಲ ಬಂದಿದೆ. ಇಷ್ಟೆಲ್ಲ ಇದ್ದು ಕೂಡ ಈ ಸಿನಿಮಾ ಮಾಡ್ತೀನಿ ಅಂತ ನನಗೆ ಭಾಳ ಸಂತೋಷವಾಗಿ ಮುಂದೆ ಬಂದರು. ಯಾಕೆಂದರೆ ಅಮ್ಮ ಜೊತೆಗಿದ್ದಂಥ ಸಂಬಂಧ ಇದೆಯಲ್ಲ, ಭರಣ್ ಸರ್ ಅವರು ಮತ್ತು ಅವ್ರ ಕುಟುಂಬದ ಜೊತೆಗಿದ್ದಂಥ ಸಂಬಂಧ ಅವ್ರನ್ನ ಹೇಳ್ಕೊಂಡು ಬಂತು. ಅಲ್ಲಿ ಬಂದಂಥ ಒಂದು ಟ್ಯೂನ್ ಇದೆ, ಗುರು ಗುರುಕ, ಅದನ್ನು ಎಷ್ಟು ಚೆನ್ನಾಗಿ ಇದಾಗಿದೆ ಅಂತಂದರೆ, ಇದನ್ನು ನಿಜವಾಗಿಯೂ ಕೂಡ ಆ ಸೋಳುಗರ ಇದರಲ್ಲೇ ಸಾಕ್ಷ್ಯಚಿತ್ರ ಮಾಡಲಿಕ್ಕೆ 2 ದಶಕಗಳ ಹಿಂದೆ ಭರಣ್ ಸರ್ ಅವರು ಮಾಡಿದ್ದಂಥ ಸಂದರ್ಭದಲ್ಲಿ ಅದನ್ನು ಸೆರೆ ಹಿಡಿದಿದ್ದರು.
ಅದನ್ನು ಇವರು ಭಾಳ ಉತ್ತಮೀಕರಣವಾಗಿ ಅದು ಇಡೀ ಸಿನಿಮಾಗೆ ಒಂದು ರೀತಿ ಆಧ್ಯಾತ್ಮದ ಛಾಯೆಯನ್ನು ಕೊಟ್ಟಿದೆ ಅಂತಲೇ ಅನಿಸುತ್ತೆ. ಇಡೀ ಸಿನಿಮಾ ನೋಡ್ತಾ ಹೋದರೆ ನಿಜವಾಗಿಯೂ ಕೂಡ ಸಕಾರಾತ್ಮಕ ಭಾವನೆ, ಸದಭಿರುಚಿ ಮತ್ತು ಮಾನವೀಯ ಸಂಬಂಧ ಇವೆಲ್ಲವನ್ನೂ ಹೇಳ್ತಾ ಹೋಗುತ್ತೆ. ಎಲ್ಲ ಮಾತಾಡಲಿಕ್ಕಿಂತ ಹೆಚ್ಚಾಗಿ ಸುಮ್ಮನೆ ಸಿನಿಮಾ ನೋಡಿಬಿಟ್ರೆ ಸಾಕು ಅಂತ ಅನಿಸುತ್ತೆ. ಆ ಅನುಭವ ನಮಗೆ ಸಿಗ್ತಾ ಹೋಗುತ್ತೆ. ಭರಣ್ ಸರ್ ಅವ್ರಿಗೆ, ರಾಣಿಮಾ ಅವ್ರಿಗೆ ಮತ್ತು ಇನ್ನುಳಿದಂಥ ಚಿತ್ರತಂಡಕ್ಕೆ ನಾನು ಭಾಳ ಆಭಾರಿಯಾಗಿದ್ದೇನೆ. ಈ ಸಿನಿಮಾದಲ್ಲಿ ನಾನು ತೊಡಗಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ವಿಜಯ ರಾಘವೇಂದ್ರ ಅವ್ರು ಅಂದ್ರೆ ಚಿನ್ನಾರಿ ಮುತ್ತ ಅಂದ್ರೆ ವಿಜಯ ರಾಘವೇಂದ್ರ. ಪ್ರಾಬಬ್ಲಿ 60 years ಆದ್ರೂ ಕೂಡ ಅದನ್ನ ಯಾರು ರಿಪ್ಲೇಸ್ ಆಗಲ್ಲ ಸರ್. ಅಂಡ್ ವೆಲ್, ಇವಾಗ ಜೀನಿಯಸ್ ಮುತ್ತ ಚಿತ್ರದ ಬಗ್ಗೆ ನಮ್ಮ ಚಿನ್ನಾರಿ ಮುತ್ತ ಏನ್ ಹೇಳ್ತಾರೆ ಅಂತ ಕೇಳೋಣ. ಓವರ್ ಟು ವಿಜಯ ರಾಘವೇಂದ್ರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಇರಲಿ, ಸ್ವಲ್ಪ ತಡವಾಗಿ ಬಂದೆ. ಕಾರಣ ಏನೇ ಇದ್ರೂ ತಡ ಆಗಿದೆ ಅನ್ನೋದೇ ನಿಜ ಆಗುತ್ತೆ. ಆದರೆ ಕ್ಷಮೆಯನ್ನು ಕೇಳೋದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಷ್ಟೇ. ಜೀನಿಯಸ್ ಮುತ್ತ ಸಿನಿಮಾ ಬಗ್ಗೆ ನನಗೆ ಫಸ್ಟು ಅಮ್ಮ ಕರೆದು ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿದಾಗ ನಾನು ಅವ್ರಿಗೆ ಹೇಳಿದೆ, ನೀವು ಏನು ಮಾಡಿದ್ರು ಆ ಸಿನಿಮಾದಲ್ಲಿ ಕೆಲಸ ಮಾಡ್ತೀನಮ್ಮ ಅಂದೆ. ಯಾಕಂದ್ರೆ ನನಗೆ ಬೇರೆ ಅದ್ರ ಬಗ್ಗೆ ಪ್ರಶ್ನೆ ಆಗಲಿ ಅಥವಾ ಅದ್ರ ಬಗ್ಗೆ ಬೇರೆ ಇನ್ಯಾವುದೇ ಬೇಸಿಕಲಿ ಪ್ರಶ್ನೆ ಇರಲ್ಲ. ಯಾಕೆಂದರೆ ಅನುಷ್ ಅವ್ರು ಒಂದು ಮಾತು ಹೇಳಿದ್ರು, ಚಿನ್ನಾರಿ ಮುತ್ತ ಅಂದರೆ ವಿಜಯ ರಾಘವೇಂದ್ರ ಚಿನ್ನಾರಿ ಮುತ್ತ ಅಂತ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನನಗೆ ಅಂತ ಒಂದು ಬದುಕು, ಅಂದರೆ ಸಿನಿಮಾದಲ್ಲಿ ಒಂದು ಬದುಕು, ಒಂದು ರೆಕಗ್ನಿಷನ್, ಅಥವಾ ಅದಾದ ನಂತರ ಏನೇ ನಿನಗಾಗಿ ಆಗ್ಬೋದು, ಏನೇ ಆಗಿ ಮಾಡಿದರೆ ಅದಕ್ಕೆ ಮೂಲ ಕಾರಣ ಚಿನ್ನಾರಿ ಮುತ್ತ ಸಿನಿಮಾ ಮೂಲಕ ನನಗೆ ಒಂದು ಮರುಜನ್ಮ ಕೊಟ್ಟಂತಹ ಒಂದು ಸಂದರ್ಭ ಅದು. ಯಾಕಂದರೆ ನಾಗಾಭರಣ ಅಂಕಲ್ ಸ್ಕ್ರಿಪ್ಟ್ ಮಾಡ್ತಾ ಇದ್ರು. ಅವಾಗ ನಾನು ಕಾಸ್ಟ್ಯೂಮ್ ಟೆಸ್ಟ್ಗೆ ಹೋಗಿದ್ದೆ. ಅಮ್ಮ ಒಳಗೆ ಕರ್ಕೊಂಡೋಗಿ ಬಟ್ಟೆ ಹಾಕಿ ಹೊರಗಡೆ ಕರ್ಕೊಂಬಂದು ನಿಲ್ಲಿಸಿದ್ರು. ಅಂಕಲ್ ಯಾವುದೋ ಸ್ಕ್ರಿಪ್ಟ್ ನೋಡ್ತಾ ಇದ್ರೆ ತಿರುಗಿ ಊಟ ಬಂದಲ್ಲ ಮುತ್ತ ಅಂದರು. ನನಗದು ಹೇಗೆ ಕಣ್ಣು ಕಟ್ಟದಾಗಿದೆ ಅಂದರೆ ಅದು ನನ್ನ ಇಡೀ ಜನ್ಮಕ್ಕಾಗೋಯ್ತು. ಸೊ ಇವತ್ತಲ್ಲ, ನಾಳೆ ಅಲ್ಲ, ಇನ್ನು ಮುಂದಕ್ಕೂ ಕೂಡ ಎಷ್ಟೇ ತಲೆಮಾರು ಬಂದರೂ ಒಂದು ಚಿನ್ನಾರಿ ಮುತ್ತ ಸಿನಿಮಾ ಬಂತು, ಅದ್ರ ಮೂಲಕ ಒಬ್ಬ ವಿಜಯ ರಾಘವೇಂದ್ರ ಚಿನ್ನಾರಿ ಮುತ್ತ ಆದ. ವಿಜಯ ರಾಘವೇಂದ್ರ ಅಂತ ಗುರುತಿಸೋದು ಇದ್ದಾರೆ, ಆದರೆ ಹೆಚ್ಚಾಗಿ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅಂತ ಹೇಳ್ತಾರೆ. ಸೊ ಇದು ನನಗೆ ಇವರು ಒಂದು ಬಳುವಳಿಯಾಗಿ ಕೊಟ್ಟರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಅಥವಾ ಅತಿಶಯೋಕ್ತಿನೂ ಅಲ್ಲ. ಹೌದು ಸರ್ ಹೇಳಿದಾಗೆ ಈ ವರ್ಷ 31 ವರ್ಷ ಆಗುತ್ತೆ. ಅದನ್ನು ನಾನು ಬಹಳ ಖುಷಿಯಾಗಿ, ಬಹಳ ವಿನಮ್ರತೆಯಿಂದ, ಬಹಳ ವಿನಯವಾಗಿ ಅದನ್ನು ಹಂಚ್ಕೋಬೇಕು ಒಂದು ಪಾಡ್ಕಾಸ್ಟ್ ಮುಖಾಂತರ ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ನಾಗಾಭರಣ ಅಂಕಲ್, ದತ್ತಣ್ಣ, HS ವೆಂಕಟೇಶ್ ಮೂರ್ತಿಯವರು ಎಲ್ಲರ ಜೊತೆ ಒಂದು ಸಣ್ಣ ಒಡನಾಟ ಇರುತ್ತೆ, ಒಂದು ಚರ್ಚೆ ಇರುತ್ತೆ, ಒಂದು ಮಾತುಕತೆ ಇರುತ್ತೆ. ಯಾಕಂದರೆ ಅದನ್ನು ನೆನೆಸ್ಕೋಬೇಕು. ಮುಖ್ಯ ಕಾರಣ ಇಷ್ಟೇ, ಚಿನ್ನಾರಿ ಮುತ್ತ ಆದ ನಂತರ ಜೀನಿಯಸ್ ಮುತ್ತ ಅಂತ ಒಂದು ಸಿನಿಮಾ ಮಾಡೋ ಪ್ರಯತ್ನ ಬರೋವರೆಗೂ ಅಂಥ ಯಾವುದೇ ದೊಡ್ಡ ಪ್ರಯತ್ನ ನಾನು ನೋಡಿಲ್ಲ. ಐ ಆಮ್ ಶ್ಯೂರ್ ನೀವು ಯಾರು ನೋಡಿರ್ಲಿಕ್ಕೆ ಅಷ್ಟು ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಅದಕ್ಕೆ ಒಂದು ಇಂಟೆಂಟ್ ಬೇಕಾಗುತ್ತೆ, ಅದಕ್ಕೆ ಒಂದು ಉದ್ದೇಶ ಬೇಕಾಗುತ್ತೆ. ಒಂದು ಸಿನಿಮಾ ಮಾಡಬೇಕು, ಮಕ್ಕಳು ನೋಡಬೇಕು, ಇದರಿಂದ ಮಕ್ಕಳಿಗೆ ಒಂದು ಮಾಹಿತಿ, ಮನೋರಂಜನೆ ಜೊತೆಗೆ ಒಂದು ಸಮಾಧಾನ, ಒಂದು ಒಳ್ಳೆ ಸಿನಿಮಾ ನೋಡಿದ್ವಪ್ಪ ಅನ್ನೋ ಒಂದು ಸಮಾಧಾನ ಎಲ್ರಿಗೂ ಸಿಗಬೇಕು. ಅಂಥ ವಿಚಾರ ಇರುವಂಥ ಸಿನಿಮಾ ಜೀನಿಯಸ್ ಮುತ್ತ ಆಗುತ್ತೆ. ನಮ್ಮ ಜೀನಿಯಸ್ ಮುತ್ತ ಅವನು ಬಹಳ ಇನ್ನೋಸೆಂಟ್ ಇದ್ದಾನೆ. ಬಹಳ ಖುಷಿಯಾಗಿ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಪ್ರತಿಯೊಂದು ನಾನು ಕೆಲಸ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೆ, ನಿಧಾನ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದ. ಆತ ಎಲ್ಲೋ ಹೋಗ್ತಾ ಇರಲಿಲ್ಲ, ಲೈಟಿಂದ ನಿಂತ್ಕೊಳ್ಳೋನು ಅಥವಾ ಬೇರೆ ಔಟ್ ಆಫ್ ದ ಫೀಲ್ಡ್ ಹೋಗಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದ. ಅವ್ರ ತಾಯಿ ಈ ಸಿನಿಮಾನ ನಿರ್ಮಾಣ ಮಾಡಿ ಇವಾಗ ಸಿನಿಮಾ ಮಾಡೋದು ಒಂದು ಸಾಹಸದ ಕೆಲಸನೇ. ಅದು ಮಕ್ಕಳ ಸಿನಿಮಾ ಆಗಿರ್ಬೋದು ಅಥವಾ ಮನೋರಂಜನಾತ್ಮಕ ಸಿನಿಮಾ ಆಗಿರ್ಬೋದು. ಅದನ್ನು ಬೈಫರ್ಕೇಟ್ ಮಾಡೋಕ್ಕೆ ನನಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಆ ಥರ ನೋಡೋಕೋದ್ರೆ ಚಿನ್ನಾರಿ ಮುತ್ತ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಕ್ಸಸ್, ಕಮರ್ಷಿಯಲ್ ಸಕ್ಸಸ್ ಆ ಕಾಲಕ್ಕೆ. 25 ವಾರ ಓಡ್ತಲ್ವ ಅಂಕಲ ಸಿನಿಮಾ. ಸೊ ಆವಾಗ ಸಿನಿಮಾ ಮಾಡಿದಾಗ ಹೆಚ್ಚು ನಮಗೆ ಜ್ಞಾನ ಆಗಲಿ ಅಥವಾ ಇದ್ರ ಬಗ್ಗೆ ಮಾಹಿತಿ ಆಗಲಿ, ತಿಳುವಳಿಕೆ ಆಗಲಿ, ಇದು ಯಾವುದೂ ಇರಲಿಲ್ಲ. ಆದರೆ ಇವಾಗ ಎಲ್ಲವೂ ಇಟ್ ಇಸ್ ಬಿಕಮ್ ಎನ್ ಓಪನ್ ಸೀಕ್ರೆಟ್. ಸರ್ ಭಾಳ ಒಳ್ಳೆ ಮಾತು ಹೇಳಿದ್ರು, ಒಂದು ಎಮೋಷ್ನಲ್ ಒಬೇಸಿಟಿ ಇದೆ ಅನ್ನೋದನ್ನು. ಈ ಎಮೋಷ್ನಲ್ ಒಬೇಸಿಟಿನ ಬ್ರೇಕ್ ಮಾಡೋಕ್ಕೆ ಸಾಧ್ಯ ಆಗೋದು ರಿಯಲಿಸ್ಟಿಕ್ ಅಪ್ರೋಚ್ ಆಫ್ ಎವ್ರಿ ಜಾಬ್. ಅದು ಸಿನಿಮಾ ಆಗಿರ್ಬೋದು, ಬೇರೆ ಯಾವುದೇ ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಅದನ್ನು ಬ್ರೇಕ್ ಮಾಡಬೇಕಾದ್ರೆ ರಿಯಲಿಸ್ಟಿಕ್ ಅಪ್ರೋಚೇ ಬೇಕಾಗುತ್ತೆ. ನಮ್ಮ ಜೀನಿಯಸ್ ಮುತ್ತ ಸಿನಿಮಾದಲ್ಲಿ ನಮ್ಮ ಬೇರಿಗೆ ಬಹಳ ಗಟ್ಟಿಯಾಗಿ ಅಂಟ್ಕೊಂಡಿರುವಂಥ ವಿಷಯಗಳು
ಅದು ಎಮೋಷ್ನಲ್ ಆಗಿರ್ಬೋದು, ವಿಜುವಲ್ ಆಗಿರ್ಬೋದು. ವಿಜುವಲ್ ಆದರೆ ನಮ್ಮ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಆಗಿರುವಂಥ ವಿಜುವಲ್ ಟ್ರೀಟ್ ಏನಿದೆ ಇವೆಲ್ಲವೂ ಬಹಳ ಚೆನ್ನಾಗಿದೆ. ಆಮೇಲೆ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನನ್ನ ಅಮ್ಮಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸಲೇಬೇಕು. ಅವ್ರು ಯಾರ ಕೈಲಾದ್ರು ಕರೆಸಿ ಪಾತ್ರ ಮಾಡಿಸ್ಬೋದಿತ್ತು, ಆದರೆ ನನ್ನ ಮೇಲೆ ಒಂದು ವಿಶೇಷವಾದ ಅಕ್ಕರೆ ಇದೆ, ಅವ್ರಿಗೆ ಒಂದು ವಿಶ್ವಾಸ ಇದೆ, ಒಂದು ಪ್ರೀತಿ ಇದೆ. ಅದನ್ನು ನಾನು ಇನ್ನೂ ಮುಂದಕ್ಕೂ ಉಳಿಸ್ಕೊಂಡು ಹೋಗ್ತೀನಿ ಅನ್ನೋ ಭರವಸೆ ಕೂಡ ನನಗೆ ನಾನೇ ಕೊಟ್ಕೋತೀನಿ. ಸೊ ಅಮ್ಮ, ಥ್ಯಾಂಕ್ಸ್ ಅಮ್ಮ ಈ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಾಗಾಭರಣ ಅಂಕಲ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಇವತ್ತು ನನ್ನ ಅಸ್ತಿತ್ವ ಏನಿದೆ, ನನ್ನ ಐಡೆಂಟಿಟಿ ಏನಿದೆ, ಅದಕ್ಕೆ ಬಹಳ ಮುಖ್ಯ ಕಾರಣ ನಾಗಾಭರಣ ಅಂಕಲ್ ಆಗ್ತಾರೆ. ಚಿನ್ನಾರಿ ಮುತ್ತ ಆಯಿತು, ಅದಾದ ನಂತರ ಕಲ್ಲರಳಿ ಹೂ ಆಗಿ ಆಯಿತು. ಹಂತದಿಂದ ಹಂತಕ್ಕೆ ಕಲಿತಾನೆ ಬಂದೆ, ಇವತ್ತಿಗೂ ಕಲಿತಾ ಇರ್ತೀನಿ. ಪನ್ನಗಾಭರಣ ವೇದಿಕೆ ಮೇಲಿದ್ದಾರೆ. ನನಗೆ ಪನ್ನಗಾಭರಣದ ಫಸ್ಟ್ ಮೆಮೊರಿ ಇರೋದೆ ಚಿನ್ನಾರಿ ಮುತ್ತ ಸಿನಿಮಾದಲ್ಲಿ ಒಂದು ಶಾರ್ಟ್ ಇದೆ. ಮಲ್ಕೊಂಡಿರ್ತೀನಿ, ನಾನು ಎದ್ದೇಳಿಸ್ಬಿಟ್ಟು ತಿರುಗಿ ನೋಡ್ತೀನಿ, ನಾನು ನೋಡ್ಬಿಟ್ಟು ನಕ್ಬಿಟ್ಟು ಹಾಗೆ ಮಲ್ಕೋತಾರೆ. ನಾನು ಈ ಎಲ್ಲ ವಿಚಾರಗಳು ಮನಸ್ಸಿಗೆ ಬಹಳ ಹತ್ತಿರವಾಗಿ, ಅಂದರೆ ಒಂಥರ ಬೇರೂರು ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತು ಜೀನಿಯಸ್ ಮುತ್ತ ಮೂಲಕ ಇನ್ನೊಂದು ದಾಖಲೆ, ಇನ್ನೊಂದು ನೆನಪಲ್ಲಿ ಉಳ್ಕೊಳ್ಳುವಂಥ ಒಂದು ಅನುಭವ ಆಡಿಯನ್ಸ್ಗೆ ಸಿಗುತ್ತೆ. ಅದರ ಒಂದು ಸಾರ್ಥಕತೆ ಅದರ ನಿರ್ಮಾಪಕರಾದ ಲತಾ ಮೇಡಮ್ಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಗಿರಿಜಮ್ಮ ಜೊತೆ ಆ್ಯಕ್ಟ್ ಮಾಡಿದಂಥ ಅನುಭವ ನನಗೆ, ಅನುಷ್ ಅವ್ರು ಹೇಳ್ತೀನಿ, ಗಿರಿಜಮ್ಮ ಮನೆಗೆ ಕೊಟ್ಟೋದ್ರೆ ಅವ್ರ ಮನೆ ಆತಿಥ್ಯ, ಅವ್ರ ಮನೆ ಊಟ ನನಗೆ ಭಾಳ ಇಷ್ಟ. ಕೈಮಾ ಉಪ್ಪಿಟ್ಟು, ಸೊ ಅದನ್ನು ಕೂಡ ಮಾಡ್ಕೊಂಡು ಬಂದಿದ್ರು. ಅದನ್ನು ಗಿರಿಜಮ್ಮ ಜೊತೆ ಕೆಲಸ ಮಾಡ್ಬೇಕಾರೆ ಅದು ಕೇವಲ ಕೆಲಸದ ಥರ ಇರೋದಿಲ್ಲ, ಅದೊಂದು ಅನುಭವ ಥರ ಇರುತ್ತೆ, ಅದೊಂದು ಜೀವನದ ಥರ ಇರುತ್ತೆ, ಒಂದು ಲವಲವಿಕೆ ಇರುತ್ತೆ. ಇಂಥ ಒಂದು ಲವಲವಿಕೆ ಅನುಭವನ ನಾನು ಜೀನಿಯಸ್ ಮುತ್ತ ಸಿನಿಮಾ ಎಕ್ಸ್ಪೀರಿಯನ್ಸ್ ಮುಖಾಂತರ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾಗೆ ದೊಡ್ಡ ಯಶಸ್ಸು ಸಿಗಲಿ. ಆ ಯಶಸ್ಸು ಕಮರ್ಷಿಯಲ್ ಮೀರಿ ಜನರನ್ನ ತಲುಪುವಂಥ, ಜನರಿಗೆ ಸಮಾಧಾನವನ್ನು ಕೊಡುವಂಥ, ಜನರಿಗೆ ಒಂದು ರೀತಿಯಾದ ತಿಳುವಳಿಕೆಯನ್ನು ಕೊಡುವಂಥ ಯಶಸ್ಸು ಸಿಗಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ಜೀನಿಯಸ್ ಮುತ್ತ ಒಂದು ಯೂನಿಕ್ ಮೂವಿ, ವೆರಿ ಎಜುಕೇಷ್ನಲ್ ಮೂವಿ. ಆಡಿಯನ್ಸಿಗೆ ಕೂಡ, ನನಗೂ ಕೂಡ, ಯಾಕೆಂದರೆ ಇದು ನನ್ನ ಫಸ್ಟ್ ಮೂವಿ. ಇದ್ರ ಜೊತೆಗೆ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ, ಈ ಮೂವಿನಲ್ಲಿ ತುಂಬ ಲೆಜೆಂಡ್ಸ್ ಇದ್ದಾರೆ, ಇವ್ರ ಜೊತೆಗೆ ನಾನು ನೋಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಮೂವಿನಲ್ಲಿ ಒಂದು ಪಾರ್ಟ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಬಟ್ ಬರುವಾಗ ನಾನು ಒಂಥರ ಹೆದರಿಕೆ ಇತ್ತು, ಹೆಂಗಿರುತ್ತೋ ಏನೋ ಶೂಟಿಂಗ್ ಅಂತ. ಬಂದ ತಕ್ಷಣ ಒಂಥರ ಫ್ಯಾಮಿಲಿ ಫೀಲ್ ಇತ್ತು. ದ್ಯಾಟ್ ಫೀಲ್ ಮೇಡ್ ಎವ್ರಿಥಿಂಗ್ ಡಿಫ್ರೆಂಟ್ ಫಾರ್ ಮೀ. ಸೊ ಈ ಮೂವಿನಲ್ಲಿ ಟು ಬಿ ಅ ಪಾರ್ಟ್, ಐ ಫೀಲ್ ವೆರಿ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ the entire team for giving me this opportunity. Thank you so much. ನಮಸ್ಕಾರ ಎಲ್ರಿಗೂ. ನಾನು ಭರಣ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಜಾಯ್ನ್ ಆಗಿದ್ದೆ. ನಾಗಾಭರಣ ಸರ್ ಹತ್ರ ಒಂದು ಸ್ವಲ್ಪ ಏನಾನ ಕಲಿಬೋದೇನೋ ಅಂತ ಜಾಯ್ನ್ ಆದೆ. ಬಟ್ ನಾಗಿನಿಮ್ಮ ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳಿದಾಗ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಮೀ. ಮತ್ತು 15-20 ದಿನ ಇಟ್ ವಾಸ್ ಅ ಮಾಸ್ಟರ್ ಕ್ಲಾಸ್ ಆಫ್ ಆ್ಯಕ್ಟಿಂಗ್ ಅನ್ಬೋದು. ತೀಡಿದ್ರು ಟು ಮೈ ಫ್ಯೂಚರ್ ಕರಿಯರ್. ಆಮೇಲೆ ಕೆಲಸ ಅಂತ ಅನ್ನಿಸ್ಲಿಲ್ಲ. ಇಟ್ ವಾಸ್ ಮನೆಯಲ್ಲಿದ್ದೀನಿ, ನಾನು ನನ್ನ ಫ್ಯಾಮ್ಲಿ ಜೊತೆ ಇದ್ದೀನಿ. ಎಲ್ಲರೂ ಮಕ್ಕಳ ಥರ ನೋಡಿಕೊಂಡು ತುಂಬ ಕಂಫರ್ಟಬಲ್ ಆಗಿ ಇರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮಾ. ಇಟ್ ವಾಸ್ ರಿಯಲಿ ಅ ಮಾಸ್ಟರ್ ಕ್ಲಾಸ್ ಇನ್ ಆ್ಯಕ್ಟಿಂಗ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಥ್ಯಾಂಕ್ ಯು ಆಲ್. ಆಲ್ ರೈಟ್, ಓಕೆ. ಸೋನ್ ಕಾಂಪ್ಲೆಕ್ಸ್ ಡಾಕ್ಟ್ರೇ ಬಂದಿದ್ರು ನೋಡ್ಬಿಟ್ಟು, ತುಂಬಾ ಚೆನ್ನಾಗಿ ತೆಗ್ದಿದ್ಯಮ್ಮ, ಎಲ್ಲ ಹಾಗೆ ಕರೆಕ್ಟಾಗಿದೆ ಅಂತ ಹೇಳಿದ್ರು. ಅದೊಂದು ನಮ್ಗೆ ಖುಷಿ. ಬಿಳಿಗಿರಂಗನ ಬೆಟ್ಟದ ಡಾಕ್ಟರ್ ಸುದರ್ಶನ್ ಕೂಡ ಈ ಸಿನಿಮಾ ನೋಡಿದ್ರು, ಆದರೆ ಅಮೆರಿಕಾದಲ್ಲಿ ನೋಡಿದ್ರು ಅವರು, ಎಲಿಯನ್ನಲ್ಲಿ. ಅವರೊಂದು ಇಂಟರ್ವ್ಯೂ ಇದೆ, ಅವ್ರದ್ದು ಒಂದು ಶಾರ್ಟ್ ಬಂತು, ನೀವು ಅಲ್ಲಿ ನೋಡಿರ್ಬೋದು ಅದನ್ನು. ಅವ್ರ ಕಣ್ಣಲ್ಲಿ ನೀರು ಬಂತು ಅಂದರು. ಇಡೀ ಸಿನಿಮಾ ಆದಮೇಲೆ ನಾನು ಸಿನಿಮಾನೇ ನೋಡಿಲ್ಲ ನಾನು ಭಾಳ ವರ್ಷಗಳಿಂದ ಸಿನಿಮಾ ನೋಡಿಲ್ಲ. ಆದರೆ ಇದನ್ನು ನೋಡ್ತಾ ಇದ್ದಾಗ ನನ್ನ ಕಣ್ಣು ಭಾಳಷ್ಟು ಕಡೆ ತೇವ ಆಯಿತು. ಅಂದರೆ ಭಾಳಷ್ಟು ರಿಯಾಲಿಟಿನ ಹೇಳಿದೆ ಇದು, ಅಂಡ್ ಭಾಳ ಪಾಸಿಟಿವ್ ಆಗಿದೆ ಅನ್ನೋ ಮಾತನ್ನು ಡಾಕ್ಟರ್ ಸುದರ್ಶನ್ ಹೇಳಿದ್ರು. ಅಮ್ಮ, ಒಂದು ಕ್ವೆಶನ್ ಬಿಫೋರ್ ಪ್ರೊಡ್ಯೂಸರ್ನ ಮಾತಾಡ್ಸೋಕ್ಕಿಂತ ಮುನ್ನ, ಸ್ಕೂಲ್ ಮಕ್ಕಳಿಗೋಸ್ಕರ ಏನಾದರೂ ಸ್ಪೆಷಲ್ ಸ್ಕ್ರೀನಿಂಗ್ ವ್ಯವಸ್ಥೆ ಐಡಿಯಾಸ್ ಏನಾದರೂ ಇದೆಯಾ? ಗೌರ್ಮೆಂಟ್ ಮಕ್ಕಳಿಗೆಲ್ಲ ಫ್ರೀಯಾಗಿ ತೋರಿಸ್ಬೇಕು ಅಂತಿದ್ದೀನಿ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಪ್ರೈವೇಟ್ ಸ್ಕೂಲವ್ರಿಗೆಲ್ಲ ರಿಯಾಯಿತಿ ದರದಲ್ಲಿ 30 ರೂಪಾಯಿ 40 ರೂಪಾಯಿಗೆ ತೋರಿಸ್ಬೇಕು ಅಂತಿದ್ದೀನಿ. ನಾನು ಮತ್ತು ಲತಾ ಇಬ್ಬರು ಎಲ್ಲ ಕಡೆ ಸ್ಕೂಲ್ಸ್ಗೂ ಈಗಾಗಲೇ ಒಂದು 25 ಸ್ಕೂಲ್ಗೆ ಹೋಗಿದ್ದೀವಿ.
ಯಾರು ಇಲ್ಲ ಅಂದಿಲ್ಲ, ಪ್ರಿನ್ಸಿಪಾಲ್ ಎಲ್ಲ ಎಸ್ ಎಸ್ ಅಂತಿದ್ದಾರೆ. ಅದನ್ನು ಥಿಯೇಟ್ರ್ ಕೊಡಿಸೋ ಜವಾಬ್ದಾರಿ ರಾಜು ಅವ್ರಿಗೆ ಬಿಟ್ಟಿದ್ದೀನಿ. ಅವರು ಯಾವತ್ತು ಕೊಡಿಸ್ತಾರೋ ಅವತ್ತು, ಏನಿಲ್ಲ ಅಂದರೆ ಈಗಾಗಲೇ 4 ವಾರಕ್ಕೆ ಬುಕ್ ಆಗಿಬಿಟ್ಟಿದೆ. ನಮ್ಮ ಸ್ಕೂಲ್ಸ್ಗೆ ಹೋಗಿ ಬಂದಿರೋದು, ಒಬ್ಬರು 1,500 ಜನ ಇದ್ದಾರೆ, ಒಬ್ಬರು 500 ಇದ್ದಾರೆ, ಒಬ್ಬರು 2,000 ಜನ ಇದ್ದಾರೆ ಅಂದಿದ್ದಾರೆ. ಅವರೆಲ್ಲ ಒಪ್ಕೊಂಡಿದ್ದಾರೆ. ರಾಜು ಥಿಯೇಟ್ರ್ ಕೊಟ್ಟರೆ ಅವನ್ನೆಲ್ಲ ಕರ್ಕೊಂಡೋಗಿ, ಬರೀ ಒಂದು ಮಾರ್ನಿಂಗ್ ಶೋ ಅಷ್ಟೇ, ಮಧ್ಯಾಹ್ನ ಎಲ್ಲ ಪಾಪ ಮಕ್ಳನ್ನ ಕರ್ಕೊಂಬರೋಕ್ಕಾಗಲ್ಲ, ಅದರ ಮಾಡಿಸ್ತೀವಿ. ಆ ಜವಾಬ್ದಾರಿ ರಾಜು ಅವ್ರಿಗೆ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಈಗ ನಮ್ಮ ನಮಸ್ಕಾರ ಎಲ್ರಿಗೂ. ಇನ್ನು ಸಿನಿಮಾ ಮಾಡೋವಾಗೆಲ್ಲ ಭಯ ಇರಲಿಲ್ಲ ನಮಗೆ, ಮತ್ತು ನೀವು ಇದೆಲ್ಲ ಕೂತ್ಕೊಂಡು ಒಟ್ಟಿಗೆ ನೋಡುವಾಗ ಭಯ ಇರಲಿಲ್ಲ. ಇಲ್ಲಿ ತನಕ ಯಾವ ಭಯ ಇಲ್ಲದೆ, ಅಮ್ಮ ಸ್ವಲ್ಪ ನಿಮ್ಮ ಮುಂದೆ ಎಲ್ಲ ಮಾತಾಡೋಕೆ ಅವರೇ ಎಕ್ಸೈಟ್ಮೆಂಟೋ ಅಥವಾ ನರ್ವಸ್ಸೋ ಆಗಿದ ತಕ್ಷಣ ನನಗೆ ಭಯ ಶುರುವಾಗ್ಬಿಟ್ಟಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಅಮ್ಮ ಸ್ವಲ್ಪ ಒಂದು 12-13 ವರ್ಷದಿಂದ ಸ್ನೇಹಿತರ ಥರನೇ ಇದ್ವಿ. ಅವ್ರ ವಯಸ್ಸಿಗೂ ನನ್ನ ವಯಸ್ಸಿಗೂ ತುಂಬ ಅಜಗಜಾಂತರ ಇದ್ದರೂ ಕೂಡ ನಾವಿಬ್ಬರು ಫ್ರೆಂಡ್ಸ್ ಥರ. ಆ್ಯಕ್ಚುಲಿ ತುಂಬ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಏನೇ ಅನಿಸಿದ್ರು ಕೂಡ, ಏನೇ ಕಷ್ಟ ಇದ್ದರು, ಏನೇ ಸುಖ ಇದ್ದರು ಎಲ್ಲ ಅಮ್ಮನಿಗೆ ತಕ್ಷಣ ಫೋನ್ ಮಾಡಿ ಹೇಳ್ತಿದ್ದೆ. ಮತ್ತು ಒಂದು ಪೂಜೆ ಇರಲಿ ಏನಾದರೂ, ಅವರು ಯಾಕಂದರೆ ತುಂಬ ಪೂಜೆಗಳು ಅದು ಇದು ಮತ್ತು ಮಂತ್ರಗಳಂತೂ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ. ಇದೆಲ್ಲ ನೋಡ್ಕೊಂಡು ನಾನು ತುಂಬ ಕನೆಕ್ಟ್ ಆಗಿಬಿಟ್ಟಿದೆ ಅವ್ರ ಜೊತೆ. ನಾವು ದೇವಸ್ಥಾನದವರಾಗಿರೋದ್ರಿಂದ ತುಂಬ ಚೆನ್ನಾಗಿ ಅವ್ರು ಯಾವಾಗಲೂ ಯಾವ್ದಾದ್ರು ಒಂದು ಏನೋ ಒಂದು ರಾಶಿ ಬದಲಾವಣೆ ಆದರೂ ತಕ್ಷಣ ಫೋನ್ ಮಾಡಿ ಹೇಳೋರು. ಈ ಥರ ಇದ್ದಿದ್ದು ನಮ್ಮ ಸಂಬಂಧ. ಇದು ಹೆಂಗಾಯಿತು ಅಂದರೆ, ನಾನು ಒಂದ್ಸರಿ ಅದೇ ರಾಶಿ ಏನೋ ಹೇಳ್ಕೊಬೇಕಾದ್ರೆ ನನ್ನ ಮಗನ ಚಿಕ್ಕ ಮಗಂದು ಒಂದು ಸಿನಿಮಾ ಮಾಡಬೇಕಂತ ತುಂಬ ಆಸೆ ಇತ್ತಮ್ಮ. ಮಕ್ಕಳು ಸಿನಿಮಾ ಮಾಡೋಕ್ಕೆ ನಾನು ಚಿಕ್ಕ ಮಗುವಿಂದ ಅಂದ್ಕೊಂಡಿದ್ದೆ. ನೋಡಿದ್ರೆ ನನಗೆ ಪ್ರಯತ್ನ ಮಾಡಿದ್ರೂ ಆಗಲಿಲ್ಲ ಅನ್ನೋದು ನಂದು ಇಂಟೆನ್ಷನ್. ಅದನ್ನು ಹಿಂಗಿತ್ತು ಅಂತ ಹೇಳ್ಕೊಂಡಿದ್ದೆ ನಾನು. ಸೊ ಅಮ್ಮ ಏನು ಹೇಳಿದ್ರು, ನಿಂಗೆ ಸಿನಿಮಾ ಮಾಡೋಕ್ಕೆ ಇಷ್ಟನಾ, ಬರಣಾಗ ಹೇಳ್ತೀನಿ ಬಿಡು ಅಂದರು. ಇದೊಂದೇ ಡೈಲಾಗ್ ನನಗೆ ಫಸ್ಟ್ ಅವ್ರು ಹೇಳಿದ್ದು ನನಗೆ ನೆನಪಿರೋದು. ಅದು 2 ಇಯರ್ಸ್ ಹಿಂದೆ. 2 ಇಯರ್ಸ್ ಹಿಂದೆ ಹೇಳಿದ್ರು. ಆಮೇಲೆ ನೋಡಿದ್ರೆ 6 ಮಂತ್ಸ್ ತನಕ ಪಾಪ ಒಂದು 10-20 ಸ್ಟೋರಿ ನನಗೆ ಬಂದು ಇವರೇ ಆಟೋ ಹೊತ್ಕೊಳ್ಳೋದು, ನೀನಿದ್ಯಾ ಬರ್ತೀನಿ ಅಂದ್ಬಿಟ್ಟು ಇಮಿಡಿಯೇಟ್ ಓಡ್ ಬರೋದು, ದೇವಸ್ಥಾನ ಹತ್ರ ಬಂದು ಎಲ್ಲಂದ್ರೆ ಅಲ್ಲಿ ಕೂತ್ಕೊಂಡು ಕತೆ ಕೇಳಿದ್ದೀವಿ. ಈ ಥರ ಎಲ್ಲ ಮಾಡ್ಕೊಂಡು ಅವ್ರಿಗೇನು ಆಸೆ ಇತ್ತು ಅಂದರೆ ಚಿನ್ನಾರಿ ಮುತ್ತ 2 ಮಾಡಿಬಿಡ್ತೀನಿ ಅನ್ನೋ ಥರ ಅವರು ತುಂಬ ಅಷ್ಟು ಕತೆಗಳು ಹುಡ್ಕೋದ್ರು. ಒಂದು ಕಂಟೆಂಟ್ ಅದೇ ಫ್ಲೋಲ್ ಹೋಗಬೇಕು, ಮ್ಯಾಚ್ ಆಗಬೇಕು ಅಂತ ಹೇಳಿ. ಕೊನೆಗೆ ಅದು ನಮಗೆ ಯಾವುದು ಅದು ಸೆಟ್ ಆಗ್ತಾನೆ ಇಲ್ಲ ಅಂದ್ಬಿಟ್ಟು ನಮ್ಗೆ ತುಂಬ ಅಪ್ಸೆಟ್ಟಾಗಿ, ಬಿಡಮ್ಮ ಹೋಗ್ಲಿ, ಏನೋ ಮಾಡೋಣ ಬಿಡಿ, ಆಯಿತು ಪರವಾಗಿಲ್ಲ, ಸಿಕ್ಕರೆ ಸಿಕ್ಕಲಿ, ಇಲ್ಲಾಂದರೆ ನೋಡೋಣ ಬಿಡಿ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ. ಪಾಪ ಅವ್ರು ನಾನು ಪ್ರಯತ್ನ ನಂದು ಬಿಟ್ಬಿಟ್ಟಿದ್ರು, ಅವ್ರು ಬಿಡ್ತಾನೇ ಇಲ್ಲ. ಅವ್ರು ಈ ಏಜಲ್ಲಿ ಅವರು ಅಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ಇನ್ನೊಂದು ಕತೆ ತೊಗೊಂಬಂದರು. ಇಲ್ಲ ಈ ಸರಿ ಬರೋಣ, ತುಂಬ ಚೆನ್ನಾಗಿ ಕತೆ ಮಾಡಿದ್ದಾರೆ, ಇದನ್ನು ಮಾಡಿಕೊಟ್ಟೇ ಕೊಡ್ತಾರೆ ಅಂದರು. ನಾನಂದು ಇವ್ರು ಕತೆ ಹೇಳ್ತಾಯಿದ್ರು. ಇವ್ರು ಕತೆ ಹೇಳ್ತಾ ಇರೋದು ನೋಡಿದ್ರೆ, ಅಮ್ಮ ನೀವು ಇಷ್ಟು ಚೆನ್ನಾಗಿ ಫುಲ್ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಎಲ್ಲ ಕತೆ, ಅದರಲ್ಲಿ ಏನಿದೆ, ಹೆಂಗಿದೆ. ಆಮೇಲೆ ಆ್ಯಕ್ಟ್ ಮಾಡೋದು ಕೂಡ ಅವರೇ ಆ್ಯಕ್ಟ್ ಮಾಡಿ ನಂಗೆ ತೋರಿಸ್ತಾ ಇದ್ದಾರೆ ಮುಂದೆ ಕೂತ್ಕೊಂಡು. ಸೊ ನಾನು ಹೇಳಿದೆ, ಅಮ್ಮ ಬರೋಣ ಸರ್ದು ನೆಕ್ಸ್ಟ್ ಮಾಡೋಣ, ಅವ್ರು ಹೆಂಗೂ ದೊಡ್ಡ ಒಂದು ನಿರ್ದೇಶಕರು, ಅವ್ರನ್ನ ನಾವು ತೊಗೊಂಡು ಬರೋಷ್ಟು ನಮಗೆ ಶಕ್ತಿ ಇವಾಗಿಲ್ಲ. ಮಕ್ಕಳ ಸಿನಿಮಾದಲ್ಲಿ ಅವ್ರ ಬಜೆಟ್ಗೆ ನಾವು ಮ್ಯಾಚ್ ಆಗಲ್ಲ, ನೀವೇ ಯಾಕೆ ಡೈರೆಕ್ಟ್ ಮಾಡಬಾರ್ದು ಅಂತ ಕೇಳಿದೆ. ಅಮ್ಮ ಹೇಳಿದ್ರು, ಅಯ್ಯೋ ಈ ಏಜಲ್ಲೇ ಮಾಡಬೇಕಾ ತಾಯಿ ನೀನು, ಹಿಂಗೆ ಹೇಳ್ತಿದ್ಯಾ ಅಂದರು. ಇಲ್ಲ ಅಮ್ಮ, ದಯವಿಟ್ಟು ಮಾಡಿ ಅಂದೆ. ಯಾಕಂದರೆ ಅವ್ರ ಎನರ್ಜಿ ನನಗಿಲ್ಲ. ಆ್ಯಕ್ಚುಲಿ ಅವ್ರನ್ನ ನೋಡಿ ಅವ್ರು ಹೆಂಗೆ ಹೋಗ್ತಿದ್ದಾರೋ ಆ ಥರ ನಾನು ಖುಷಿಯಾಗಿ ಅವ್ರು ಇನ್ಸ್ಪೈರ್ ಆಗಿ ನಾನು ಹೋಗ್ತಾ ಇದ್ದೀನಿ, ಹಿಂಗಾಗ್ತಿದೆ. ಸೊ ಆಮೇಲೆ ಡೈರೆಕ್ಟ್ ಮಾಡಬೇಕು ಅನ್ನುವಾಗ ಅವ್ರು ಹೇಳಿದ್ರು, ಇಲ್ಲ ನಾನು ಡೈರೆಕ್ಷನ್ ಮಾಡ್ತೀನಿ ಅಂದರೆ ನಾನು ಯಾರ ಹೆಲ್ಪು ತೊಗೊಳ್ಳಲ್ಲ ಅಂದರು. ಸರಿ ಹಂಗೆ ಇರಲಿ, ನಾನು ತೊಗೊಳ್ಳಲ್ಲ, ನೀವು ತೊಗೊಳ್ಳಲ್ಲ, ನಾವು ಇಂಡಿಪೆಂಡೆಂಟಾಗಿ ಇಬ್ಬರೇ ಮಾಡೋಣ ಸರಿ ಅಂದ್ಬಿಟ್ಟು. ಅಮ್ಮ ಅಷ್ಟೊಂದು ಬಿಳಿಗಿರಿ ರಂಗನ ಬೆಟ್ಟ ಅದು ಮತ್ತು ಆ ಶೂಟಿಂಗ್ ಟೈಮಲ್ಲೆಲ್ಲ ನಂಗೆ ಸ್ವಲ್ಪ ಭಯನೂ ಇತ್ತು ಆ್ಯಕ್ಚುಲಿ. ಆದರೆ ನಾನಂತೂ ಹೋಗಿಲ್ಲ. ಗಿರ್ಜಮ್ಮಂಗೆ ಆ ಕೋಪ ಇದೆ. ಯಾಕಂದರೆ ನಾನು ಹೋದ್ರೆ ಏನಾಗುತ್ತೆ ಗೊತ್ತಾ, ನಾನು ನೋಡ್ತಾ ಯಾಕೆ ಹಿಂಗೆ ಮಾಡ್ತಾರೆ, ಏನು ಹಿಂಗಾಗುತ್ತೆ, ಇದೆಲ್ಲ ಬರಬಾರ್ದು, ಅದು ಡೈರೆಕ್ಟ್ರ್ ಮೇಲೆ ಬಿಟ್ಟಿದ್ದೀನಿ ಸಿನಿಮಾ. ಸೊ ಅವ್ರು ನೀಟಾಗಿ ಅದನ್ನು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇತ್ತು. ಸೊ ಹಂಗಾಗಿ ನಾನು ಅವತ್ತು ಇನ್ವಾಲ್ವ್ ಆಗೋಕ್ಕಾಗಿಲ್ಲ. ಸಾರಿ, ನೀವು ಅದಕ್ಕೆ ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಅವ್ರು ಫಸ್ಟ್ ಟ್ರಯಲ್ ಶೋ ಇಂದಾನು, ಟೆಕ್ನಿಷಿಯನ್ಗೆ ಅಂತ ಇಟ್ಟಿದ್ದು ಶೋ ಇಂದಾನು ಇವತ್ತವರೆಗೂ ಅದೇ ಹೇಳ್ತಿದ್ದಾರೆ, ನೀನು ಬಿಳಿಗಿರಿ ರಂಗನ ಬೆಟ್ಟದ ಶೂಟ್ ಟೈಮಲ್ಲಿ ಇರಲಿಲ್ಲ, ನೀನು ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಂಡಿದ್ಯಾ ಅದು ಇದು ಅಂದ್ಕೊಂಡು. ಬಟ್ ನಾನು ಏನು ಮಾಡಲಿ, ಕೂತ್ಕೊಂಡು 3 days ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಳ್ತಿದ್ದೆ. ಆಮೇಲೆ ಇವನು ನಮ್ಮ ಮುತ್ತಾನೋ ಸೇಮ್ ಟೈಮ್ ಒಂದೇ ದಿವಸ ಫೋಟೋ ಶೂಟ್ ಮಾಡಿದ ಆ್ಯಕ್ಚುಲಿ. ಯಾಕಂದರೆ ಇವನು ಕೋಪ ಮಾಡ್ಕೊಂಬಿಟ್ಟಿದ್ದಾನೆ ಅಲ್ಲಿ. ಅಮ್ಮ ಕೋಪ ಮಾಡ್ಕೊಳ್ಳೋದಿರಲಿ, ಡೈರೆಕ್ಟ್ರ್ ಕೋಪ ಮಾಡ್ಕೊಳ್ಳೋದಿರಲಿ, ಇವನು ಫುಲ್ ಕೋಪ ಮಾಡಿಕೊಂಡು, ಮೇಡಮ್ಮ ನಾನು ಇವಾಗ ಹೇಳ್ತಾ ಇದ್ದಾನೆ ಥ್ಯಾಂಕ್ಸ್ ಅಂತ, ದುಡ್ಡು ಹಾಕಿದ್ಯಾಮ್ಮ ಅಂತ. ಆದರೆ ಅವತ್ತೇನು ಹೇಳ್ತಿದ್ದಾನೆ ಅಂದರೆ, ಅಮ್ಮ ನೀನು ನನಗೋಸ್ಕರ ಬಂದಿಲ್ಲ ಬೇಡಮ್ಮ, ನೀನು ಮಾಡ್ಕೊತೀನಿ. ಸೊ ಅಲ್ಲಿ ಬ್ರೇಕ್ ನಂದು. ಮತ್ತೆ ಅವತ್ತು ಫೋಟೋ ಶೂಟ್ ಎಲ್ಲ ಬಂದ್ ಮಾಡಿ ನೆಕ್ಸ್ಟ್ ಡೇಯಿಂದ ಫುಲ್ ಇನ್ವಾಲ್ವ್ಮೆಂಟಲ್ಲಿ ನಾನು ಇದ್ದ ಜೊತೆಲಿ ಸೆಟ್ಟಲ್ಲಿ. ಆದರೆ ಮಾತ್ರ ನಿಜವಾಗ್ಲೂ ಆ ಒಂದು ವಾತಾವರಣದಲ್ಲಿ ಇವ್ರು ಶೂಟ್ ಮಾಡಿದ್ದು ನಂಗೆ ಗೊತ್ತಿಲ್ಲ, ಅದು ಏನು ನನಗೇನು ಆಗ್ತಿದೆ ಗೊತ್ತಿಲ್ಲ. ಆಮೇಲೆ ವಿಜಯ ರಾಘವೇಂದ್ರ ಸರ್ ಅಷ್ಟು ದೂರ ಬಂದರು. ಆಮೇಲೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅಮ್ಮ ಫಸ್ಟೇ ನಮಗೆ ಡಿಸೈಡ್ ಮಾಡಿ ಹೇಳಿದರು, ಇಲ್ಲ ಇದಕ್ಕೆ ವಿಜಿನೇ ಹಾಕ್ಕೊಳ್ತೀನಿ ನಾನು,
ಅವನಿದ್ರೇ ಚಂದ ಹಂಗೆ ಹಿಂಗೆ ಅಂದಿದ್ರು. ಬಟ್ ಏನಾಯಿತು, ಒಂದು ಅನ್ಫಾರ್ಚುನೇಟ್ ಆಗಿ ಅವ್ರದ್ದು ಗೊತ್ತು, ಅವ್ರ ವೈಫ್ ಈ ಥರ ಆಯಿತು. ಸೊ ನಾವು ಹೆಂಗಪ್ಪ ಕೇಳೋದು, ಮತ್ತು ಶೂಟ್ ಸ್ಟಾರ್ಟ್ ಆಗಬೇಕಿತ್ತು. ಮತ್ತು ಆಮೇಲೆ ಅಮ್ಮನಿಗೆ ಹೇಳಿದೆ, ಇಲ್ಲಮ್ಮ ನೋಡೋಣ ಕಾಯೋಣಮ್ಮ ಅಂತಂದೆ. ಅಮ್ಮನೂ ಹಾಗೆ ಹೇಳಿದ್ರು, ಇಲ್ಲ 1 ಮಂತ್ ಆಗಲಿ ಕಾಯ್ದುಬಿಟ್ಟು ಮಾಡೋಣ, ಶುರು ಮಾಡೋಣ ಅಂದರು. ಸೊ ನಮಗೆ ಬೇಜಾರಿತ್ತು. 1 ಮಂತಲ್ಲಿ ಪಾಪ ಬಂದು ಅಲ್ಲಿ ತುಂಬ ಅಪ್ಸೆಟಾಗಿ ಕೂತಿರ್ತಿದ್ರು ಅವರು, ಯಾವಾಗಲೇ ನೋಡಿದ್ರು. ಆದರೆ ಒಂದು ಶಾರ್ಟ್ ರೆಡಿ ಆಗ್ತಿದೆ ಅಂದ ತಕ್ಷಣ ಇಮಿಡಿಯೇಟ್ ಓಡಿ ಬರ್ತಿದ್ರು. ಅಲ್ಲಿಗೆ ಏನು ಬೇಕೋ ಅದೇ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ನೋಡಿದ್ರೆ ಅದನ್ನು ಹೇಳ್ಬೋದು, ನಾನು ಇಲ್ಲೇ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸಿನಿಮಾ ನೋಡಿದ್ರೆ ಎಲ್ಲರ ಪಾತ್ರ ಒಂಥರ ಡಿಫ್ರೆಂಟಾಗಿ ನೀವು ನೋಡ್ತಾ ಇದ್ರೆ, ಸರ್ ಬಂದಿದ ತಕ್ಷಣ ಅವ್ರ ಎಂಟ್ರಿ ಸೀನು ತುಂಬ ಅಷ್ಟೊಂದು ಒಂದು ಏನೋ ಒಂದು ವೈಬ್ರೇಷನ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಅಷ್ಟು ಚೆನ್ನಾಗಿ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್. ಮತ್ತು ಭರಣ ಸರ್ ಅಂತೂ ನೀವಿಬ್ಬರೇ ಮಾಡ್ತಿದ್ದೀರಾ, ಮಾಡಿ, ಏನು ಬೇಕೋ ಮಾಡಿ, ನಾನೇನು ಕೇಳಬೇಡಿ, ನೀವು ನನ್ನನ್ನು ಇನ್ವಾಲ್ವ್ ಮಾಡಬೇಡಿ. ಫಸ್ಟ್ ಹೇಳಿದೆ ಅವ್ರು ಅದೇ ಡೈಲಾಗ್, ಸರ್ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಅಂದರೆ, ಇಲ್ಲ ನೀವಿಬ್ಬರೇ ಮಾಡಿದ್ದೀರಾ, ಇಲ್ಲಿವರೆಗೂ ಮಾಡಿಬಿಟ್ಟಿದ್ದೀರಾ, ಈಗಲೂ ಮಾಡಿ. ನಮ್ಗೆ ಏನಾಯಿತು ಅಂದರೆ, ಇನ್ನೊಂದು ಸಿನಿಮಾ ಶೂಟಿಂಗ್ ಮಾಡಿದಾಗ ನಮಗೇನೂ ಭಯ ಇಲ್ಲ, ಯಾಕಂದ್ರೆ ನಾವಿಬ್ಬರೇ ಇದ್ವಿ, ಇವರು ಫ್ಯಾಮಿಲಿ ಥರ, ಪನ್ನಗ ಸರ್ ಎಲ್ಲ ಒಂಥರ ಫ್ಯಾಮಿಲಿ ಥರ ಇದ್ಬಿಟ್ಟು ಮಾಡಿಬಿಟ್ಟಿದ್ವಿ. ಈಗ ರಿಲೀಸಿಂಗ್ ಟೈಮ್ ಬರ್ತಾ ನಮಗೆ ಗೊತ್ತಾಗ್ತಿರ್ಲಿಲ್ಲ ಏನು ಮಾಡಬೇಕು, ನಾವಿಬ್ಬರೇ ಓಡಾಡ್ತಿದ್ದೀವಲ್ವ. ಸೊ ಮಾರ್ಕೆಟಿಂಗ್ ಇದೆ, ಇದು ಬಿಸ್ನೆಸ್ ಇದೆ, ಕಮರ್ಷಿಯಲ್ ಅಲ್ಲ ಇದು ಸಿನಿಮಾ. ಸೊ ಏನೋ ನಾವು ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿಬಿಟ್ಟಿದ್ದೀವಿ. ಸೊ ಹಿಂಗಾಗಿ ಇದನ್ನು ಬಜೆಟ್ನ ಪ್ರಮೋಷನ್ ಮಾಡಿದ್ರೇ ಜನಗಳಿಗೆ ರೀಚ್ ಆಗೋದು. ಆ ಪ್ರಮೋಷನ್ ಮಾಡಬೇಕಂದ್ರೆ ಇದೆಲ್ಲ ಬರಬೇಕು, ಈ ಥರ ಎಲ್ಲ ಕ್ಯಾಮ್ರಾ ಬರಬೇಕು, ಪ್ರೆಸ್ ಮೀಟ್ ಆಗಬೇಕು. ಸರ್ ಹೇಳ್ತಾರೆ, ನೀವು ಇಷ್ಟೊಂದು ಸಿನಿಮಾಗೆ ಇಷ್ಟೊಂದು ದುಡ್ಡು ಹಾಕಬೇಡಿ, ಮಕ್ಕಳೇ ಸಿನಿಮಾ ಅಂತಾರೆ. ಸೊ ನಾವು ಆಮೇಲೆ ಇಬ್ಬರು ಡಿಸೈಡ್ ಮಾಡಿಬಿಟ್ಟು, ಅಮ್ಮ ನಾವು ಭರಣ ಹತ್ರ ಹೋದರೆ ಏನೂ ಆಗಲ್ಲ, ಬರೀ ದುಡ್ಡು ಕಟ್ ಮಾಡಿಸ್ತಾರೆ, ಅದಕ್ಕೆ ಖರ್ಚು ಮಾಡಬೇಡಿ, ಇದಕ್ಕೆ ಖರ್ಚು ಮಾಡಬೇಡಿ ಅಂತಾರೆ. ನಾವಿಬ್ಬರೇ ಏನು ಬೇಕೋ ಅದು ಪ್ರಮೋಷನು, ಪ್ರೆಸ್ ಮೀಟ್ ಎಲ್ಲ ಮಾತಾಡೋಣ ಅಮ್ಮ ಅಂದ್ಬಿಟ್ಟು ನಮಗೆ ಫೈನಲಿ ರಾಜು ಸರ್ ಬಂದರು. ಆಮೇಲೆ PRO ವೆಂಕಟೇಶ್ ಸರ್ ಅವ್ರು ಸಿಕ್ಕಿದ ಮೇಲಂತೂ ಹಿಂಗೆ ಹೋಗ್ತಾ ಇದೆ. ಇವಾಗ ಗೊತ್ತಾಗೋಯ್ತು ನಮಗೆ, ಹಿಂಗೆ ಹೋದರೆ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ, ಫೈನಲಿ ಆಗಸ್ಟಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ ಅನ್ನೋ ನಂಬಿಕೆ ಬಂತು. ಅಂದರೆ ಎಲ್ಲರ ಸಪೋರ್ಟು ಇವಾಗ ನಮಗೆ ತುಂಬ ಮುಖ್ಯ ಆಗಿದೆ. ನೀವೇನು ನಮ್ಮದು ಅಂದರೆ ನೀವು ಹಿಂಗೇನು ಅನ್ಸುತ್ತೆ ಕಂಟೆಂಟ್ ಬಗ್ಗೆ, ಅದನ್ನು ಆನೆಸ್ಟಾಗಿ ಬರೆದ್ರೂ ಎಲ್ಲ ಜನಗಳಿಗೂ ಅದನ್ನು ರೀಚ್ ಮಾಡಿ ನಮ್ಮ ಸಿನಿಮಾ ನೋಡೋ ಥರ ಮಾಡಿದ್ರೆ ಅದಕ್ಕೆ ನಾವು ತುಂಬ ಥ್ಯಾಂಕ್ಫುಲ್ ಆಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಆಗಿದೆ ಅಲ್ವಾ ನಿಮ್ಮದು ಅಂತ. ಸಸ್ಪೆನ್ಸ್. ಅದಂಗೆ ನೋಡಿದ್ರ ಬುಲ್ ಪಾಯಿಂಟ್ಗೆ ಇಡಬಾರ್ದು, ಗುರಿ ಅಲ್ಲಿ ಇಡಬಾರ್ದು. ಓಕೆ, ದಯವಿಟ್ಟು ಸ್ಕ್ರೀನಿಂಗಿಗೆ ಫಿಕ್ಸ್ ಮಾಡ್ತಾ ಇದ್ದೇವೆ. ಅದನ್ನು ಥಿಯೇಟ್ರು ಮತ್ತು ಇದನ್ನು ಗೊತ್ತಾಗ್ತಿದ್ದ ಹಾಗೇನೆ ಹೇಳ್ತೇನೆ, ದಯವಿಟ್ಟು ಸಿನಿಮಾಕ್ಕೆ ಬರಬೇಕು, ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ, ನೀವು ಬನ್ನಿ, ಸಿನಿಮಾ ನೋಡಿ, ನಂತರ ಆ ಅನುಭವವನ್ನು ಶೇರ್ ಮಾಡ್ಕೊಳ್ಳೋಣ. ಲಿಂಕ್ ಅಂತೂ ಇದೆ, ಇಲ್ಲದಿದ್ರೆ ಜೀನಿಯಸ್ ಮುಕ್ತ ಯಾಕಿದ್ದಾನೆ, ಜೀನಿಯಸ್ ಪುಟ್ಟ ಇರ್ಬೋದಾಯಿತು ಅಲ್ಲ. ಶೌರ್ಯನಾ ಅದೇ ಚಿನ್ನಾರ ಮುತ್ತ ಟು ಶೌರ್ಯ. ವಾವ್. ಒಟ್ಟಿನಲ್ಲಿ ಕನಸುಗಳನ್ನ ಕಾಣೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಈ ಸಿನಿಮಾಗ ನೀವೆಲ್ಲರೂ ಕೊಡೋದಕ್ಕಿಂತ ಒಂದು ಜಾಸ್ತಿ ಕೊಡ್ತೀನಿ. ಸಿನಿಮಾ ನೋಡಿದ್ಮೇಲೆ ನೀವು ಒಂದು ಕೊಟ್ಟೇ ಕೊಡ್ತೀರಾ ಅದಕ್ಕೆ. ಅದು ಏನೇ ಆಗಿದ್ರೂ ಅದು ತುಂಬಿದ ಇದಕ್ಕೆ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆ. ಸೊ ಅದ್ರ ಮೇಲೆ ಒಂದು ಕೊಡ್ತೀನಿ. ಯಾಕೆಂದರೆ ನಾನು ಎಷ್ಟೋ ಸಲ ನನ್ನ ಸೀರಿಯಲ್ಗಳು ಫೈನಲ್ ಔಟ್ಪುಟ್ ಅವರಿಂದಲೇ ಹೋಗ್ತಾಯಿತ್ತು. ನಾನು ಎಡಿಟೆಡ್ ವರ್ಷನ್ ಫೈನಲ್ ಟೆಲಿಕಾಸ್ಟ್ಗೆ ಹೋಗ್ತಾ ಇದ್ದಿದ್ದನ್ನು ನಾನು ನೋಡ್ತಾನೆ ಇರಲಿಲ್ಲ. ಯಾಕೆ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಶೂಟಿಂಗಲ್ಲಿ ಇರ್ತಿದ್ದೆ, ರಾತ್ರಿ ಸ್ಕ್ರಿಪ್ಟಲ್ಲಿ ಇರ್ತಿದ್ದೆ. ಫೈನಲ್ ಎಡಿಟೆಡ್ ವರ್ಷನ್ ಯಾವುದು ನನಗೆ ಹೆಸರು ತಂದು ಕೊಟ್ಟಿದೆ, ಸಂಕ್ರಾಂತಿ ಇರ್ಬೋದು, ಇನ್ನೊಂದಿರ್ಬೋದು, ನೀವು ಎಲ್ಲ ಸೀರಿಯಲ್ಗಳನ್ನ ಗಮನಿಸಿದಾಗ ಅದರ ಹಿಂದೆ ಮಹಾಮಾಯಿ, ಅದರ ಹಿಂದೆ ಶಿ ವಾಸ್ ದಿ ಡೈರೆಕ್ಟರ್.
ಹಾಗಾಗಿ ಅದನ್ನು ಧೈರ್ಯವಾಗಿ ಹೇಳಬಾರೆ. 15 ವರ್ಷಗಳಿಂದನೇ ಡೈರೆಕ್ಷನ್ ಮಾಡಬೇಕಾಗಿತ್ತು ಅಂದರು, ಇಷ್ಟು ವರ್ಷಗಳ ಮುಂದೆ ಆಗಿರ್ಬೋದು ಡೈರೆಕ್ಷನ್ ಮಾಡ್ತೀನಿ ಅಂದಾಗ ನಿಮ್ಗೆ ಏನು ಅನ್ನಿಸ್ತು ಸರ್? ಯಾವತ್ತೂ ಮಾಡ್ತೀನಿ ಅಂತ ಹೇಳಿಲ್ಲ, ಮಾಡು ಅಂದಾಗ ನಾ ಮಾಡಲ್ಲ, ನಿಮ್ಮ ಬೆನ್ನೆಲುವಾಗಿ ಇರ್ತೀನಿ ಅಂತ ಹೇಳಿದ್ದೆ. ಇವಾಗ ಲತಾಗೋಸ್ಕರ ಮಾಡಿದ್ದು ಅವನ ಮಗನಿಗೋಸ್ಕರ, ಇವತ್ತಿಗೂ ಅವ್ರ ಹಿಂದೆ ನಾನು ಇರ್ತೀನಿ ವರ್ಕ್ ಮಾಡ್ತೀನಿ. ಅದರಿಂದ ನನ್ನ ಎಲ್ಲ ಸಿನಿಮಾಗಳಲ್ಲಿ ನನ್ನ ಹಿಂದೆ ಕೆಲಸ ಮಾಡುವ ಒಂದು ಅದ್ಭುತವಾದ ಶಕ್ತಿಗಳಿದೆ. ಅದು ನನ್ನ ವೈಫು, ನನ್ನ ಮಗ ಉಷಾಲ್, ಸಾಕಷ್ಟು ಜನ ಪ್ರತಿಭಾ, ಅಂದರೆ ಟೀಮ್ ಇರುತ್ತೆ ಯಾವಾಗಲೂ. ಅದರಲ್ಲೂ ಸ್ಕ್ರಿಪ್ಟ್ ಟೀಮ್ ಅಂತ ಏನು ಕರಿತಾನೆ, ಅದಂತೂ ಭಾಳ ಅದ್ಭುತವಾದ ಟೀಮು. ಮೊದಲು HSV, BRL, ವ್ಯಾಸರಾವ್, ದೊಡ್ಡರಂಗೇಗೌಡರು, ಈ ರೀತಿ ಒಂದು ಅಶ್ವಥ್, ಅಶ್ವಥ್. ಸೊ ಯಾವಾಗಲೂ ಚಲನಚಿತ್ರ ಆಗೋದು ಒಂದು ಸಾಂಘಿಕ ಕೆಲಸದಿಂದ, ಸಂಘಟಿತವಾಗಿ ಕೆಲಸದಿಂದ. ಒಬ್ಬನೇ ಮಾಡ್ತೀನಿ, ನಾನೊಬ್ಬನೇ ಬರೆದ್ಬಿಟ್ಟೆ, ನಾನೊಬ್ಬನೇ ಡೈರೆಕ್ಟ್ ಮಾಡಿಬಿಟ್ಟೆ ಅಂತ ನಾನಂತೂ ಹೇಳಲ್ಲ. ತುಂಬ ಹಿರಿಯರಿದ್ದೀರಿ ಸರ್, ಈ ಇದಕ್ಕೆ ಸಂಬಂಧ ಆದರೂ ಕೇಳ್ತೀನಿ. ಇವತ್ತಿನ ಚಿತ್ರರಂಗದ ಪರಿಸ್ಥಿತಿ, ನೀವು ತುಂಬ ಸಿನಿಮಾಗಳು ಮಾಡಿದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದು, ಇವತ್ತಿನ ಚಿತ್ರರಂಗದ ಪರಿಸ್ಥಿತಿಗೆ ಏನು ಹೇಳ್ತೀರಾ? ಭಾಳ ಚೆನ್ನಾಗಿದೆ, ಈಗೂ ಯೋಚನೆ ಮಾಡ್ಬೋದು, ಭಾಳ ಚೆನ್ನಾಗಿದೆ, ಜನ ಬರ್ತಾ ಇದ್ದಾರೆ, ಭಾಳ ಚೆನ್ನಾಗಿದೆ ಅದು ಕೂಡ. ಯಾಕೆಂದರೆ ಯಾವಾಗಲೂ ಒಂದು ಕ್ರಾಫ್ಟ್ ಬೇಕಾಗುತ್ತೆ, ಅದು ಪೂರ್ತಿಯಾಗಿ ಬೀಳಬೇಕು, ಆವಾಗ ಮತ್ತೆ ಹೇಳುತ್ತೆ. ಪ್ರತಿಯೊಂದರಲ್ಲೂ ಅದು ಸರ್ಕಲ್ ಅಲ್ವಾ, ಆ ಸರ್ಕಲನ್ನು ಅದು ದಾಟ್ತಾ ಇದೆ. ಆ್ಯಂಡ್ ಯಾವಾಗಲೂ ಆಶಾಭಾವನೆಯಿಂದನೇ ಕೆಲಸ ಮಾಡಬೇಕು. ನಾಳೆಗಳಿದೆ ಅನ್ನೋ ನಂಬಿಕೆ ಮೇಲೆ ನಮ್ಮ ಜೀವನ ಇರೋದು. ಅದರಿಂದ ನಾಳೆ ಭಾಳ ಅದ್ಭುತವಾದ ಸಿನಿಮಾ ಬರುತ್ತೆ ಅನ್ನೋ ಗ್ಯಾರಂಟಿ ಅಂತೂ ಕನ್ನಡ ಚಿತ್ರರಂಗಕ್ಕಿದೆ. ತುಂಬ